ಜೈ ಶ್ರೀರಾಮ್. ಇಲ್ಲ ಅಂದರೆ ಇಲ್ಲೇ ಬಳಸಿಲ್ಲ ಅಷ್ಟೇ. ಇನ್ನು ನಾವು ಸ್ವಲ್ಪ ಮಂಗಳ ಶ್ಲೋಕ ಎಲ್ಲ ಹನುಮಾನ್ ಮಾಡೋದು ಈ ಮೊದಲೇ ವೇಳೆ ಆಗಿರ್ತದೆ. ಹಂಗಾಗಿ ತಿಳ್ಕೊಂಡು ಅವು ಭಾಳ ಚಲೋ ಒಂದು ಪ್ರಿಂಟ್ ಮಾಡಿ ಕೊಡ್ತಾನೆ. ಮೊದಲೆಲ್ಲ ಮೊದಲಿಂದ ಇದ್ರೊಳಗೆ ಆಗಿತ್ತು. ಸುಧಾ ಪಾಠ ಅಲ್ಲ ಇದ್ರದ್ದೇ ಒಂದು ಪಾಠ ಆಗಿತ್ತಲ್ಲ ಮೊದಲು. ಅಮ್ಮ ನೀವು ಅನಿಸ್ತಿದ್ರೆ ಅದನ್ನ ಏನು ಮಾಡ್ತಾನೆ ಒಮ್ಮೆ ಅದು ಎಲ್ಲರಿಗೂ ಪ್ರವೇಶ ಮಾಡಿ ಕೊಡ್ತಾರೆ. ಒಮ್ಮೆ ಹೇಳ್ತಾರೆ ಇದನ್ನ ಅಂತಾರೆ ಈ ವೇಳೆಗೆ ಒಮ್ಮೊಮ್ಮೆ ತಡ ಆಗ್ತದ ಪಾಠ ಅದರೊಳಗೆ ವೇಳೆ ನಮ್ಮಲ್ಲಿ ಎಲ್ಲರಿಗೂ ಆಗಿರೋದು ಆಗ್ಯದ. ಅದಕ್ಕೆ ಸುಮ್ಮ ಅದು ಚಲೋ ಅನ್ಸುತ್ತೆ. ಆಯ್ತು ವಿಚಾರ ಮಾಡಿ ಅಂದರೆ ಈಗ ನಾವು ಒಂದು ಹಂತಕ್ಕೆ ಬಂದಿವಿ. ಏನು ಯಾವುದೇ ಪ್ರಮೇಯ ಸಿದ್ಧ ಆಗಬೇಕಾದ್ರೆ ಪ್ರಮಾಣಗಳು ಅನಾಧೀನ ಮೇಯ. ಮೇಯ ಅಂದರೆ ಪ್ರಮೇಯ ವಸ್ತು. ಅದರ ಕರೆಕ್ಟ್ ಸಿದ್ಧಿ ಮಾಡಬೇಕಾದ್ರೆ ಎವಿಡೆನ್ಸ್ ಸಾಕ್ಷಿ ಅಥವಾ ಆಧಾರ ಪ್ರಮಾಣ ಇಲ್ಲದೇನೆ ಇದು ಪುಸ್ತಕ ಅಂತ ಅಂದ ಅದಕ್ಕೆ ಆಚಾರ ಪ್ರಮಾಣ ಅಂದರೆ ಪ್ರತ್ಯಕ್ಷವೇ ಈ ಕರೆಂಟ್ ಅದ ಅಂತ ಆಗಬೇಕಾದ್ರೆ ಆಚಾರ ಪ್ರಮಾಣ ಏನು ಫ್ಯಾನ್ ತೆಗೆದು ಲೈಟ್ ಇದೇ ಅಲ್ವಾ. ವಿಷ್ಣು ಸರ್ವೋತ್ತಮಿದ ಪ್ರಮಾಣ ಅಂದರೆ ವೇದಗಳು ಅದಪ್ಪ. ಈಗ ಪ್ರತ್ಯಕ್ಷ ಅನುಮಾನ ಆಗಮಗಳು ನಮಗೆ ಪ್ರಮಾಣಗಳು ಯಾಕಂದ್ರೆ ಪ್ರಮೇಯ ಸಿದ್ಧಿಗಾಗಿ ಪ್ರಮಾಣಗಳು ಬೇಕೇ. ಪ್ರಮಾಣಗಳ ಸಹಾಯ ಇಲ್ಲದೇನೆ ಪ್ರಮೇಯ ಸಿದ್ಧಿ ಆಗೋದು. ನಂಬದಿದ್ದವರಿಗೆ ಚಶ್ಮಾ ಇಲ್ಲದೆ ಓದಲಿಕ್ಕೆ ಬರಂಗಿಲ್ಲ, ಬೇಕೆ. ಹಂಗೆ ನಾವೆಲ್ಲರೂ ಸರ್ವಜ್ಞರಾದವರು ಒಮ್ಮೆ ಕಣ್ಣಿಲ್ಲದೆ ನೋಡ್ತಾರೆ, ಕಿವಿಲಾರದೆ ಕೇಳ್ತಾರೆ. ಅದಾವುದು ಎಕ್ಸ್ಟ್ರಾರ್ಡಿನರಿ ವಿಪತ್ತು. ಸಾಮಾನ್ಯವಾಗಿ ವಿಚಾರವನ್ನು ಮಾಡುವ ಯಾವುದೇ ಒಂದು ವಸ್ತು ಇದು ಹೀಗೆ ಅದಂತ ಸಿದ್ಧ ಆಗಬೇಕು. ಪ್ರಮಾಣಗಳು ಆ ಪ್ರಮಾಣಗಳು ಮೂರು ಅಂತ ಅನೇಕ ಪ್ರತ್ಯಕ್ಷ ಅನುಮಾನ ಆಗಿ. ಈಗ ಈ ವಿಷಾದಿಂದ ಏನು ಬಂತು? ಜಗತ್ತೆಲ್ಲವೂ ಭ್ರಾಂತಿಕರತೆ. ಸತ್ಯವಲ್ಲ, ಅಸತ್ಯದ ಮಾಯಾವಾದಿಗಳು ಹೇಳ್ತಾರೆ. ನಾವು ಕೇಳ್ತೀವಿ ಅಸತ್ಯ ಅನ್ನಲಿಕ್ಕೆ ಆಧಾರ ಮತ್ತೆಲ್ಲ ಇವು ನಾವು ಪಾಠ ಕೊಡ್ತೀವಿ, ನೀವು ಬರ್ತೀರಿ, ಹೋಗ್ತೀರಿ, ತಿಂತೀರಿ, ಬಿಡ್ತೀರಿ. ಇದೆಲ್ಲ ಜಗತ್ತಿನ ಪ್ರವಾಹ ನಡೆದು ಬಿಡ್ತದ. ಮತ್ತು ಇದು ಸುಳ್ಳಂದ್ರೆ ಹಂಗೆ ನಾವು ಸುಳ್ಳಂತ ಹಂಗಾಗಿಲ್ಲ. ವ್ಯಾವಹಾರಿಕ ಸತ್ಯ ಅದಕ್ಕೆ ನಾವು ವ್ಯಾವಹಾರಿಕ ಸತ್ಯ ಅಂದರೆ ಏನು? ವ್ಯವಹಾರ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗುವ ಸತ್ಯ. ಉದಾಹರಣೆ ಕೊಡ್ತಾರೆ. ಈಗ ನೀವು ಪುಣ್ಯವಾಚನ ಕೊಡ್ತೀರಿ, ಯಜಮಾನ್ ಪುರೋಹಿತರು ಹೇಳ್ತಾರೆ ಈ ಗಣಪತಿ ಪೂಜೆ ಮಾಡಿ ಕೈ ತೋರಿಸ್ತಾರೆ. ಈ ಗಣಪತಿಯಲ್ಲಿ ಅಡಿಕೆ
ಶ್ರೀಮನ್ಮಹೋ ಗಣಾಧಿಪತಯೇ ನಮಃ ಮೂಕಶ್ಚೈವಂತಶ್ಚ ಕಪಿಲೋ ಗಜಕರಣ ಅಂತ ಅನ್ಕೋತ ಅಡಿಕೆಗೆ ಏರಿಸ್ರಿ ಗಣಮಕ್ಕ ಕರ್ಕೊಂಡು ಏರಿಸ್ರಿ ಗಣಪತಿ ಗಣಪತಿ ಅಂತ ಪುಣ್ಯಾಜ ಮುಗಿದ ತನಕ ಗಣಪತಿ ಗಣಪತಿ ಮುಗಿದ ಮೇಲೆ ಗಣಪತಿ ಅಡಿಕೆ ತೊಗೊಂಡು ಮನೆಯಾಗ ಹೋಗುವ ಕುಂತಿದ್ದ ಅಂತೂ ಇದು ಪೂಜಾ ವ್ಯವಹಾರಕ್ಕೆ ನೀವು ಅಡಿಕೆಯನ್ನು ಗಣಪತಿ ಅಂತ ಹಿಂಗೆ ಅದು ನಿಜವಾದ ಗಣಪತಿ ಏನದು ಇನ್ನು ನೀವು ಚೌತಿ ಬಂತು ಗಣಪತಿ ಮೂರ್ತಿ ತೊಗೊಂಡ್ಬರ್ತೀವಿ ಸ್ಥಾಪನಾ ಮಾಡ್ತೀವಿ ಮಂತ್ರ ಅಂತೀವಿ ಗಣಪ ಬಂದ ಗಣಪ ಹೋದ ಹಾಡ ಹಾಡು ಕುಣಿತೀರಿ ಜಿಗಿತೀರಲ್ಲ ಗಣಪತಿ ಬಂದ ಗಣಪತಿ ಹೋದ ಈ ವ್ಯವಹಾರದ ಈ ವ್ಯವಹಾರಕ್ಕೆ ಒಂದು ಯಾವುದೋ ಕಲ್ಲಿಂದೋ ಮಣ್ಣಿಂದೋ ಮೂರ್ತಿ ನಿಜವಾದ ಗಣಪತಿ ಏನವ ಗಣಪತಿ ಎಂಬ ವ್ಯವಹಾರಕ್ಕೆ ಹಂಗೆ ಜಗತ್ತು ನಿಜವಾಗಿ ಸತ್ಯ ಇಲ್ಲ ಸತ್ಯ ಅಂತ ವ್ಯವಹಾರ ಮಾಡಲಿಕ್ಕೆ ಒಂದು ಜಾಗ ಬೇಕು ಪ್ರತೀಕದ ಯಾವುದೋ ಅಂತ ನಿಮ್ಮ ವ್ಯವಹಾರ ನಿರ್ವಹಣೆ ಮಾಡಲಿಕ್ಕೆ ಒಂದು ಮಾಧ್ಯಮ ಅಂತ ಅದಕ್ಕೆ ಸುಳ್ಳಲ್ಲ ನಿಜವಾಗಿ ಅಡಿಕೆ ಗಣಪತಿ ಅಲ್ಲ ಆದರೆ ಅದು ಗಣಪತಿಯಿಂದ ವ್ಯವಹಾರ ಮಾಡಿದರೆ ಈ ಜಗತ್ತು ಸತ್ಯ ಅಲ್ಲ ಸತ್ಯ ಅಂತ ನೀವು ವ್ಯವಹಾರ ಮಾಡಿ ಅಂತ ಅವ್ರ ವ್ಯವಹಾರಕ್ಕೆ ನಾವು ಜಗತ್ ಸತ್ಯ ಅಂತ ಹೇಳ್ತೀವಿ ಅದಕ್ಕೆ ಟೀಕಾರ ಯಾರು ಕೇಳ್ತಾರೆ ಕೋ ನಾಮ ವ್ಯವಹಾರ ವ್ಯವಹಾರ ಅಂದರೆ ವ್ಯವಹಾರೀಯತೆ ತಗೊಳ್ಳೋದು ಕೊಡೋದು ತಿನ್ನೋದು ಬಳಸೋದು ಉಳೋದು ಎಲ್ಲ ನಮ್ದೆಲ್ಲ ಈ ಕೂತದ ವ್ಯವಹಾರ ಎಲ್ಲ ವ್ಯವಹಾರಗಳ ಭ್ರಾಂತಿ ಏನು ಈಗ ಅಡಿಕೆ ಗಣಪತಿ ಏನು ಬೇಕಾದ್ರೆ ಒಬ್ಬ ಗಣಪತಿಯನ್ನು ಸತ್ಯ ವಸ್ತು ಇದ್ದ ಒಬ್ಬ ನಿಜವಾದ ಗಣಪತಿ ಎಂಬ ದೇವತಾ ಇದ್ದ ಆ ಗಣಪತಿ ಎಂಬ ದೇವತೆಯನ್ನು ಇದು ಆಹ್ವಾನ ಮಾಡ್ತಾರೆ ಆವಾಯಿತು ಒಬ್ಬ ಈ ಆಹ್ವಾನ ಮಂತ್ರಗಳು ಆಹ್ವಾನ ತಂತ್ರ ಬರೆಯ ಅಡಿಕೆ ಪೂಜೆ ಮಾಡ್ತಾರೆ ನೀವು ಬರೆಯ ಅಡಿಕೆ ಒಳಗ ಗಣಪತಿಯನ್ನು ಆವಾಹನ ಮಾಡಿ ಪೂಜೆ ಮಾಡಿ ಅಡಿಕೆಯೇ ಗಣಪತಿ ಅಂತ ಅನ್ನಂಗಿಲ್ಲ ನಾವು ಅಡಿಕೆಯಲ್ಲಿ ಗಣಪತಿ ಇದ್ದಾನಂತೆ ಪೂಜೆ ಮಾಡ್ತಿದ್ವಿ ವ್ಯವಹಾರ ಈ ವ್ಯವಹಾರ ಸತ್ಯನೋ ಮಿಥ್ಯಾ ಹಂಗಲ್ಲ ಅಡಿಕೆ ಒಳಗೆ ಗಣಪತಿ ಇದ್ದಾನ ಅಂತ ವೇದ ಹೇಳ್ತಾರೆ ಮಂತ್ರ ಹೇಳ್ತಾರೆ ಮಂತ್ರದ ಆದೇಶ ಯಾವುದೋ ಅಧಿಷ್ಠಾನಗಳು ದೇವತಾ ಆಹ್ವಾನ ಮಾಡ್ತೀವಿ ಅಧಿಷ್ಠಾನ ದೇವತಾ ಆಹ್ವಾನ ಮಾಡ್ರಿ ಅಂತ ಹೇಳಿದ್ವಿ ವೇದ ಅದು ಸುಳ್ಳೋ ಸರಿ ಸತ್ಯ ನೀವು ಆವಾಯಿತು ಒಬ್ಬ ಶಾಸ್ತ್ರ ಒಬ್ಬ ಇತ್ಯಾದಿಗಳು ಆಸ್ತಿಕರಿಗೆ ಗಣಪತಿ ಬಂದಾನೋ ಇಲ್ಲ ಬಂದ ಮೇಲೆ ಗಣಪತಿ ಪೂಜೆ ಯಾರಿಗೆ ಅಡಿಕೆಗೂ ಗಣಪತಿ ಆ ಗಣಪತಿ ಸತ್ಯನೋ ಮಿಥ್ಯ ಸತ್ಯ ನಾವೀಗ ಅಡಿಕೆನೇ ಗಣಪತಿ ಅಂತ ಅನ್ನುತ್ತ ಪ್ರತ್ಯೇಕನೇ ಮತ್ತು ಇದೆಲ್ಲ ವ್ಯವಹಾರ ಏನು ನಡೆದದು ಸತ್ಯ ವ್ಯವಹಾರ ಇದು ಗಣಪತಿ ಸತ್ಯ ಮಂತ್ರಗಳ ಸತ್ಯ ತಂತ್ರ ಸತ್ಯ ಪೂಜಾ ಸತ್ಯ ಫಲ ಸತ್ಯ ಎಲ್ಲವೂ ಸತ್ಯ ಆಚಾರ್ಯ ಹೇಳ್ತಾರೆ ವ್ಯವಹಾರ ಇರೋದೇ ಸತ್ಯ ವಸ್ತುವಿನಿಂದ ಮಿಥ್ಯಾ ವಸ್ತು ಒಟ್ಟಿಗೆ ವ್ಯವಹಾರ ಆಗಲಿಕ್ಕೆ ಶಕ್ತಿ ಇಲ್ಲ ನೀವು ಮತ್ತಿಷ್ಟು ನಮಗೆ ಗಟ್ಟಿ ಮಾಡಿ ಕೊಟ್ರಿ ವ್ಯಾವಹಾರಿಕ ಸತ್ಯ ಅಂದ್ರೆ ಸತ್ಯ ಇದ್ದಲ್ಲೇನೇ ವ್ಯವಹಾರ ಸುಳ್ಳು ಇದ್ದಲ್ಲೇ ವ್ಯವಹಾರ ಆಗೋದಿಲ್ಲ ನೀವು ವ್ಯಾವಹಾರಿಕ ಸತ್ಯ ಅಂತಂದ್ರೆ ಮತ್ತೆ ಗಟ್ಟಿ ಮಾಡಿದ್ರಿ ಏನಂದ್ರೆ ಸತ್ಯ ಇದ್ದಲ್ಲೇನೇ ವ್ಯವಹಾರ ಈಗ ಅಡಿಕೆ ವ್ಯಾವಹಾರಿಕ ಸತ್ಯ ಆಗಿ ಗಣಪತಿ ಪಾರಮಾರ್ಥಿಕ ಸತ್ಯ ಅಂತ ಅಡಿಕೆ ನಾವು ಗಣಪತಿ ಅಂತ ಅಂದೇ ಇಲ್ಲ ಈ ವ್ಯವಸ್ಥೆ ಯಾವಾಗ ಮಾಡೋದು ಪಾರಮಾರ್ಥಿಕ ವ್ಯಾವಹಾರಿಕ ಅಡಿಕೆ ಎಲ್ಲಿ ಗಣಪತಿ ಆಹ್ವಾನ ಮಾಡಿ ಅಧಿಷ್ಠಾನ ಅಡಿಗೆ ಬಿಡ್ರಿ ಗಣಪತಿನೇ ಒಂದು ಕಲಿನ ಪ್ರತಿಭಾ ನಿಮ್ಮನ್ನು ಆಹ್ವಾನ ಮಾಡ್ತಿದ್ದಾರೆ
ಎಲ್ಲ ಸತ್ಯನೇ ಅದ. ಪ್ರತಿಮಾನೂ ಸತ್ಯ, ಅಲ್ಲಿ ಮಂತ್ರವೂ ಸತ್ಯ. ಇಲ್ಲಿ ಸುಳ್ಳು ಯಾವುದಲ್ಲ ಹೇಳ್ತೀನಿ. ಇದರೊಳಗೆ ವ್ಯಾವಹಾರಿಕ ಅದು ಪಾರಮಾರ್ಥಿಕನೇ. ಗಣಪತಿ ಸತ್ಯ. ಹೌದು, ಗಣಪತಿಯನ್ನು ಒಳಗೆ ಆಹಾರ ಮಾಡಿದ್ದು ಪಾರಮಾರ್ಥಿಕ, ವ್ಯಾವಹಾರಿಕ. ಆಚಾರ ಅಂತಾರ ಪಾರಮಾರ್ಥಿಕವಾದದ್ದೇ ವ್ಯವಹಾರಕ್ಕೆ ಬರ್ತದೆ. ಇನ್ನು ಒಂದು ತಲೆಯೊಳಗೆ ಮುತ್ತಿರ್ತಾರೆ. ಇಲ್ಲ ಪೂಜಾ ಮೂಲಕ ಗಣಪತಿ ಇದು ಹೋಯ್ತು. ಸತ್ಯ ವಸ್ತುಗಳು ಅರ್ಥಕ್ರಿಯಾಕಾರಿ. ಸತ್ಯ ಅಂದರೆ ಏನು? ಯಾವಾಗ ಇರಬೇಕಂತ ಅರ್ಥಕ್ರಿಯಾಕಾರಿ. ಅರ್ಥ ಅಂದೇನು? ಪ್ರಯೋಜನ. ನಿಮ್ಮ ಪ್ರಯೋಜನಕ್ಕೆ ಉಪಯೋಗಗಳು ಸತ್ಯ. ನೀಡಿಕೆ ಆಗಿದೆ ನಿಮಗೆ. ಒಂದು ಹೊಡ್ಕೊಂಡು ನೀರು ಕೊಟ್ಟ, ನೀರು ತಂದು ಕುಡಿದ್ರಿ, ನೀಡಿಕೆ ಹೋಯ್ತು. ಅರ್ಥಕ್ರಿಯಾ ಪ್ರಯೋಜನ. ಶಕಿ ಬಿಟ್ಟದ, ಫ್ಯಾನ್ ಹಾಕಂದ್ರಿ, ಫ್ಯಾನ್ ಹಾಕಿದ, ಗಾಳಿ ಹಾಕಿ ಆರಾಮಾಗಿ ಅರ್ಥಕ್ರಿಯೆ. ಇದರೊಳಗೆ ಯಾವ ಸುಳ್ಳೋದು ಹೇಳ್ತಾರೆ? ಎಲ್ಲ ಮುಂದೆ ಶಕಿ ಇದ್ದವರು ಹೋಗ್ತಾರೆ, ಫ್ಯಾನು ಹೋಗ್ತದ, ಗಾಳಿನೂ ಹೋಗ್ತದ. ಕರೆಕ್ಟ್. ಸುಳ್ಳಕ್ಕಾಗಬೇಕು, ಅನಿತ್ಯ ಆಗ್ತದೆ. ನಿಮ್ಗೆ ಕನ್ಫ್ಯೂಸ್ ಎಷ್ಟು ಮಾಡ್ತಾರಂತ. ಈ ನೋಡಿ, ಹೋದ ವರ್ಷ ನೀವೆಲ್ಲ ಖರ್ಚು ಮಾಡಿ ಊಟ, ಲಕ್ಷ ಮಂದಿ ಬಂದು ಊಟ ಮಾಡಿ. ಈಗ ಅದೇನಾಗಿಲ್ಲ, ಇದೇನಿಲ್ಲ. ಸುಳ್ಳು. ಹೌದು, ಸುಳ್ಳಲ್ಲ. ಮೊದಲು ಹಾಗಿದ್ದು ಘಟನಾ ಸತ್ಯ. ಅದಕ್ಕೆ ಕೆಲಸ ಮುಗಿತು. ಅನಿತ್ಯ. ಅನಿತ್ಯ ಬೇರೆ. ಪರಮಾರ್ಥ ಅಂದರೆ ಏನು? ಪರಮಾರ್ಥ ಅಂದರೆ ಚೆನ್ನಾಗಿ ಅರ್ಥ ಮಾಡಿ. ಸರಿಯಾದ ವಿಶೇಷ ಸರಿಯಾದ ಅರ್ಥ ಅಂದ್ರೆ ವಸ್ತು. ಸರಿಯಾದ ವಸ್ತು ಪರಮಾರ್ಥ. ಸರಿಯಾದ ವಸ್ತು. ಅದಕ್ಕೆ ಇನ್ನೊಂದು ಅರ್ಥ ಮಾಡೋದು. ಪರಮ ಅನ್ನ, ಪರಮಾನ್ನ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಪರಮಾನ್ನ ಹಾಕಿದ್ರೆ, ಬಳೆ ಹಾಕಿದ್ರೆ ಅನ್ನ. ಶ್ರೇಷ್ಠ ಶ್ರೇಷ್ಠ. ಪರಮಾನ್ನ ಅಂದ್ರೆ ಪಾಯಸ. ವಿಶೇಷ. ಅದೇ ಆ ಅಕ್ಕಿ ಸ್ವಲ್ಪ ಸಕ್ಕರೆ ಗೋಡಂಬಿ ಹಾಕಿ ಪರಮಾನ್ನ. ಬರೀ ಅನ್ನ ಬೆಳೆಸಿದ್ರು, ಅನ್ನ ಹಾಕಿ ಪರಮ ಅನ್ನ. ಶ್ರೇಷ್ಠ ಅನ್ನ, ಶ್ರೇಷ್ಠ ಸತ್ಯ. ಶ್ರೇಷ್ಠ ಸತ್ಯ ಅಂದರೆ ಏನು? ಯಾವುದು ನಿತ್ಯದ. ನಾವೇನು ಮಾಡ್ತೀವೋ ಸತ್ಯದಲ್ಲಿಯೂ ನಾವು ಕೂಡ ವಿಭಾಗ ಮಾಡ್ತೀವಿ. ನಿತ್ಯವಾದ ಸತ್ಯ, ಅನಿತ್ಯವಾದ ಸತ್ಯ. ಯಾವ ವಸ್ತು ಮೂರೂ ಕಾಲದಾಗ ಏಕಪ್ರಕಾರದಿಂದ ಅದು ಪಾರಮಾರ್ಥಿಕ. ನಾವು ಪರಮಾತ್ಮ ಮಾಡೇ ಇಲ್ಲ. ಸತ್ಯ ಸತ್ಯನೇ ಅಲ್ಲ. ಅದರೊಳಗೆ ಅನಿತ್ಯ ನಾವು ಹೇಳ್ತೀವಿ. ನಿತ್ಯಾನಿತ್ಯ ವಸ್ತು ವಿವೇಕ ಅಂತೀವಿ ಹೊರತು ಪಾರಮಾರ್ಥಿಕ ವ್ಯಾವಹಾರಿಕ ನನಗೆ. ನಿತ್ಯಾನಿತ್ಯ ವಸ್ತು ವಿವೇಕ ಇದೆಲ್ಲವುದೇ ಅನಿತ್ಯ, ಆತ್ಮನಿತ್ಯ. ಪಾರಮಾರ್ಥಿಕ ಸತ್ಯ ಜಾಗಂತೆ ಅನ್ಕೋಲಿ. ಆ ಅರ್ಥೊಳಗಂತಿದ್ರೆ ಅಂತೆ ನಮ್ದೇ. ಆದರೆ ಸತ್ಯ ವಸ್ತುಗಳಲ್ಲಿ ನೀವು ಎರಡು ಭಾಗ ಮಾಡ್ಬೋದು. ನಿತ್ಯ, ಅನಿತ್ಯ. ಅನಿತ್ಯವಾದ ಸುಳ್ಳು ಆಗಬೇಕಾಗಿ ಅವ ಅಪ್ಪ ನಿತ್ಯೋ ನಿತ್ಯೋ. ಈಗ ಇಬ್ಬರು ಇಲ್ಲ, ಹೋಗ್ಬಿಟ್ಟ. ಆ ಸುಳ್ಳೇನೋ ಸುಳ್ಳು ಸಾಧ್ಯ ಮಾಡ್ತಾರೆ. ಅವ್ರು ನಿತ್ಯ ಅವ್ರು ಇದ್ರ ಸತ್ಯನೇ. ಅವ್ರದ್ದು ಒಂದು ಪಿರಿಯಡ್ ಇತ್ತು, ಇದ್ರು ಹೋದ್ರು, ಕೆಲಸ ಮಾಡಿದ್ರು ಹೋದ್ರು. ಸುಳ್ಳಕ್ಕಾಗಬೇಕು ಅವರು. ಅನಿತ್ಯ. ಅದ್ವೈತಿಗಳನ್ನು ಶ್ರಾದ್ದಾದಿಗಳನ್ನು ಮಾಡ್ತಾರೆ. ಮತ್ತೆ ಅದು ಬ್ರಹ್ಮದ ಮಾಡ್ತಾರ. ಏನಿಲ್ಲ, ಇವ್ರಿಗೆ ತಂದೆ ತಾಯಿಗಳಿಗೆ ಮಾಡ್ತಾರೆ. ಜೀವಾತ್ಮ ಬರಲ್ಲ. ನಾವು ಬ್ರಹ್ಮ ಆಗೋ ತನಕ ಎಲ್ಲವೂ ಸತ್ಯವೇ. ಬ್ರಹ್ಮ ಭಾವ ಬರೋ ತನಕ ಎಲ್ಲವೂ ಸತ್ಯ. ಅದೇ ಅವ್ರ ವ್ಯಾವಹಾರಿಕ ಸತ್ಯ ಅಂತ ನಾವು ಅದೇ ಹೇಳ್ತೇವೆ. ಎಲ್ಲವೂ ಸತ್ಯ ಅಂತಂದ್ರೆ ಭಾಳ ಸಂತೋಷ. ಅದು ಉದಾಹರಣೆ ಕೊಡ್ತಾರೆ. ಶಿಂಪಿಯಲ್ಲಿ ತೋರುವ ಬೆಳ್ಳಿ, ಅದು ಕೊಟ್ಟ ತ್ರಾಸ. ಶಿಂಪಿಯಲ್ಲಿ ತೋರುವ ಬೆಳ್ಳಿ ಇಲ್ಲೇ ಇಲ್ಲ, ಅದಕ್ಕೆ ಅಸ್ತಿತ್ವೇ ಇಲ್ಲ. ತ್ರಿಕಾಲದಲ್ಲಿ ಇಲ್ಲ. ನೀವು ಬರೀ ತೋರ್ತದ. ಹಂಗೆ ಜಗತ್ತು ತೋರ್ತ ಅಂತಾರ. ಬೌದ್ಧರ ವಾದಕ್ಕೆ ಬಂದರು. ನಾವೇ ಹೇಳಿದ್ರು, ಬೌದ್ಧರು ಇದೇ ಹೇಳ್ತಾರೆ. ಸಂವೃತಿ ಮಾಯಾ ಅವಿದ್ಯಾದಿಂದ ಎಲ್ಲ ಒಬ್ಬರೇ ತೋರ್ತು. ಇವು ಅವಿದ್ಯೆ ಅಂತ, ನಾವು ಸಂವೃತ್ತಿ ಅಂತ. ನಾವು ಹೋಗ್ತೀವಿ ಸಂವೃತ್ತಿ, ಅವಿದ್ಯೆ ಹೋಗ್ತೀವಿ. ಅವಿದ್ಯೆಯಿಂದ ಇದ್ದ ವಸ್ತು ನಮಗೆ ಇದ್ದ ವಸ್ತು ನಮಗೆ ಸರಿಯಾಗಿ ತೋರಂಗಿಲ್ಲ. ಅದು ಅವಿದ್ಯೆ ಅಂತ.
ಅಜ್ಞಾನ. ನಾವು ಹೋಗ್ತೇವೆ ವಿದ್ಯಾ ನಾವು ಹೋಗ್ತೇವೆ. ಅವ್ರೇಂತಾರೆ ಇಲ್ಲದೇ ವಸ್ತು ತೋತ ಅಂತಾರೆ. ಇಲ್ಲದೇ ವಸ್ತು ಅದಕ್ಕೆ ಆವರಣ ವಿಕ್ಷೇಪ ಅಂತ ಈ ಅವಿದ್ಯಾದೊಳಗೆ ಅಥವಾ ಸಮೃದ್ಧಿ ಒಳಗೆ ಎರಡು ಶಕ್ತಿ ಇದೆ. ಇದ್ದದ್ದನ್ನು ಮುಚ್ಚೋದು, ಇಲ್ಲದೇ ತೋರಿಸೋದು, ಅದು ವಿಕ್ಷೇಪ. ವಿಕ್ಷೇಪ ಅಂದ್ರೆ ಈಗ ನೀವು ಇರೋದು ಒಬ್ಬರಿದ್ದೀರಿ, ಅದನ್ನು ಬೋರ್ಡ್ ಬಂದ್ ಮಾಡಿ ಯಾರು ತೋರಿಸು ವಿಕ್ಷೇಪ. ಹಾಗೆ ಅವಿದ್ಯಾಕ ಶಕ್ತಿ ಇದೆ. ಜಗತ್ತಿನೊಳಗೆ ಜಗತ್ತಾಗ ಇಲ್ಲೇ ಇಲ್ಲ, ಇದೇ ಜಗತ್ತನ್ನು ತೋರಿಸು. ಈಗ ಶಿಂಪಿನ ಆವರಣ ಮಾಡಿಬಿಡ್ತಾರೆ ಅವಿದ್ಯೆ. ಆವರಣ ಮಾಡಿ ವಿಕ್ಷೇಪ. ವಿಕ್ಷೇಪ ಅಂದ್ರೇನು? ವಿರುದ್ಧ ತೋರಿಸು, ಬೆಳ್ಳಿ ತೋರಿಸು. ಈಗ ಅವ್ರ ಪ್ರಾಯ ನಾವೆಲ್ಲ ಹೋಗ್ತೀವಿ, ಇದನ್ನಂಗಿಲ್ಲ, ನಾವು ಒಪ್ಪಾಗಿಲ್ಲಂತಲ್ಲ. ಆದರೆ ಅಸ್ತಿತ್ವ ಎಕ್ಸಿಸ್ಟೆನ್ಸೇ ಇಲ್ಲ ಅಂತಂತಿರಲಿಲ್ಲ. ಶಿಂಪಿಯಲ್ಲಿ ತೋರುವ ಬೆಳ್ಳಿಗೆ ಹೆಂಗೆ ಎಕ್ಸಿಸ್ಟೆನ್ಸೇ ಇಲ್ಲ, ಜಗತ್ತು ಏನಿಲ್ಲ, ಇಲ್ಲಿ ಬರ್ತದೆ. ಅದಕ್ಕೆ ಜಗತ್ತಿಗೆಲ್ಲವೂ ಭಿನ್ನದ ಬ್ರಹ್ಮ ಸತ್ಯದ ಅನಂತಗುಣ ಪರಿಪೂರ್ಣ ಎಲ್ಲ ಶಿಕ್ಷಣ ಮಾಡ್ಯಾರ. ಈ ಪ್ರಮಾಣವನ್ನು ಕೇಳುವ ವೇಳೆಯಾಗ ವೇದ ಪ್ರಮಾಣ. ನಾವು ವೇದ ಹೋಗ್ತೀವಲ್ಲ ಅಂತ ವೇದ. ನೀವು ವೇದ ಹೋಗ್ತೀರಿ, ವೇದ ಹೋಗ್ತೀವಲ್ಲ, ವೇದನಾಗ ಹಿಡಿದು ಹೋಗ್ಬೇಕೇನು? ವೇದನಾಗ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಭಗವಂತನ ಬಲ ಜ್ಞಾನ ಕ್ರಿಯಾಗಳು ಸ್ವಾಭಾವಿಕ. ಅನಾದಿ ಜಗತ್ಸತ್ಯ ವೇದ ಹೇಳ್ತದೆ. ಅದಕ್ಕೆ ಅವ್ರು ಅಂತಾರೆ, ವೇದನೊಳಗೆ ಜಗತ್ ಸುಳ್ಳು ಅಂತೂ ಹೇಳ್ತದೆ. ನೇಹನ ನಾಸ್ತಿ ಕಿಂಚನ ಸರ್ವಂ ಕಲ್ವಿದಂ ಬ್ರಹ್ಮ ಹೇಳ್ತದೆ. ಹಾಂ, ಅಂತೂ ವೇದ ಎಲ್ಲರೂ ಹೇಳಿದ್ರು. ವ್ಯವಸ್ಥೆ ಮಾಡೋದು ಹೆಂಗೆ? ಈಗ ಆಚಾರ್ಯ ವ್ಯವಸ್ಥೆ ಮಾಡೋದು. ನೇನಾನಾಸ್ತಿ ಕಿಂಚನ ಎಂಬುವಂಥದ್ದು. ಯಹ ಕಿಂಚನ ನಾನಾತ್ಮ ನಾಸ್ತಿ, ಹಿಂದಿಲ್ಲ ಅಂತ. ಯಹ ಶಬ್ದಕ್ಕೆ ಅಂತ ಹೋಗ್ಬೇಕು. ಜಗತ್ತಿನಲ್ಲಿ ನಾನಾತ್ಮ ನಾಸ್ತಿ, ನಾನಾತ್ಮ ಇದೆ. ನಾನಾತ್ಮ ಏನರ್ಥ? ಜಗತ್ತಿನಲ್ಲಿ ವ್ಯಾಪ್ತವಾದ ದೇವರಲ್ಲಿ ನಾನಾತ್ವ ಇಲ್ಲ. ಇಹ ಅಂದ್ರೆ ಜಗತ್ತಿನ ಒಳಗೆ ವಾಸ ಮಾಡಿದ ಬ್ರಹ್ಮತತ್ವ ಅಂತೇಳಿ ಅದು ನಾನಾತ್ವ ಇದೆ. ನಾವು ಬ್ರಹ್ಮದಲ್ಲಿ ನಾನಾತ್ವ ಇದೆ, ಅದು ಜಗತ್ತಿನ ನಾನಾತ್ವ ಇಲ್ಲ ಅಂತ. ಜಗತ್ತಿನೊಳಗೆ ಬ್ರಹ್ಮ ತುಂಬಿ ಹೌದೌದು, ಬ್ರಹ್ಮ ದೃಷ್ಟಿ. ಹೌದು, ಬ್ರಹ್ಮ ದೃಷ್ಟಿ. ಅದು ನಾನಾತ್ವ. ಈಗ ಅಲ್ಲಿ ಏನು ನಡೆದ ಅಷ್ಟು ಮಾತಾಡ್ತಾರೆ. ನೇನಾನಾಸ್ತಿ ಕಿಂಚನ ಎಂಬ ವಾಕ್ಯದ ಅರ್ಥ ಏನು? ಇಷ್ಟೇ ಮಾತಾಡ್ತಾರೆ. ಇಹ ಅಂದರೆ ಈ ಜಗತ್ತಿನ ಒಳಗಿದ್ದ ದೇವರಲ್ಲಿ, ಬ್ರಹ್ಮನಲ್ಲಿ ನಾನಾತ್ಮ. ನಾನಾತ್ಮ ಅವರಂತ ಇಹ ಈ ಜಗತ್ತಿನಲ್ಲೇ ನಾನಾತ್ವ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಇಹ ಶಬ್ದಕ್ಕೆ ಜಗತ್ತಂತೆ ಅರ್ಥವನ್ನು ಮಾಡಿ ಅದಕ್ಕೆ ನಾನಾತ್ಮ ನಿಷೇಧ ಯಾಕೆ ಮಾಡ್ತಾರೆ ಅಂತ ಅದ್ವೈತಿಕ ಆಚಾರ್ಯ ಅಂತಾರೆ. ಪ್ರತ್ಯಕ್ಷ ಅನುಮಾನ ಆಗಮಗಳಲ್ಲಿ ಯಾವುದು ಪ್ರತ್ಯಕ್ಷೈಕ ಸಮಧಿಗಮ್ಯವಾದಂಥ ವಸ್ತು ಅದ, ಅಂಥ ಪ್ರತ್ಯಕ್ಷದಿಂದ ಗೊತ್ತಾಗತಕ್ಕಂಥ ಪದಾರ್ಥಗಳಲ್ಲಿ ಅನುಭವಕ್ಕೆ ವಿರುದ್ಧವಾದಂಥ ವಿಷಯಗಳು ವೇದ ಹೇಳಿಕತ್ತೀವಿ. ಅವಾಗ ನಾವು ವೇದಂಕ ಬಿಡಲಿಕ್ಕೆ ಬರಂಗೆ ಪ್ರಮಾಣ ಹಾಗೆ ಅನ್ಯಾರ್ಥಕಂಥ ಆಚಾರ್ಯ ವ್ಯವಸ್ಥೆ ಮಾಡಿಕೊಟ್ಟ. ಗಂಗಾಯಾಮ ಅದು ಅದು ಲಾಕ್ಷಣಿಕ ಇದು ಮಾಡಿ ಅಂದ್ರೆ ಹಂಗೆ ಇಲ್ಲಿ ವೇದಗಳಿಗೆ ಮೇಲ್ನೋಟಕ್ಕೆ ತೋರ್ತಕ್ಕಂಥ ಅರ್ಥವನ್ನು ಬಿಟ್ಟು ಆಂತರಿಕ ಅರ್ಥವನ್ನು ಮಾಡಿ ಲಕ್ಷಣಾವೃತ್ತಿ ಆಚಾರ್ಯ ನಾವು ಅಷ್ಟು ನೀವು ಮಾಡ್ತೀವಿ. ಲಕ್ಷಣಾವೃತ್ತಿ ಅವರು ಮಾಡಿ ಯಜಮಾನ ಪ್ರಸ್ತರ. ವೇದದೊಳಗೆ ಯಜಮಾನ ಪ್ರಸ್ತರ. ಪ್ರಸ್ತರ ಅಂದರೆ ದರ್ಭದ ಮುಷ್ಟಿ. ಯಜಮಾನ ಅಲ್ಲಿ ಕೂಡಬೇಕು, ನಾವೆಲ್ಲ ಅಲ್ಲಿ ಯಜ್ಞ ಮಾಡಬೇಕಂತ ಹೇಳ್ಯಾರ. ಯಜಮಾನಿಗೆ ಆಗಂಗಿಲ್ಲ. ಒಂದು ಜಾಗದಾಗ ಒಂದು ದರ್ಭದ ಮುಷ್ಟಿ ಇರ್ತಾರೆ, ಒಂದು ದರ್ಭದ ಕಟ್ ಮಾಡಿ ಯಜಮಾನ ಪ್ರಸ್ತರ. ವೇದ ಹೇಳಿ ಯಜಮಾನೇ ಪ್ರಸ್ತರ. ಅವಾಗ ಮಾಯಾವಾಚ ಶಂಕರಾಚಾರ್ಯ ಹೇಳ್ತಾರೆ, ಪ್ರಸ್ತರ ಜಡ, ಯಜಮಾನ ಛೇದನಿಂದ. ಯಜಮಾನ ಓಡಾಡ್ತಾನೆ, ಪ್ರಸ್ತರ ಕೂದಲೇ ಕೂತ. ಇದು ವೇದ ಅದಕ್ಕೆ ಪ್ರಸ್ತರಕ್ಕೆ ಯಜಮಾನ ಅಂತ ಹೆಂಗೆ ಲಕ್ಷಣಾವೃತ್ತಿಯಿಂದ ಏನು ಮಾಡ್ತೀವಿ ಅಂದ್ರೆ ಯಜಮಾನ ಕಾರ್ಯಕಾರಿ ಪ್ರಸ್ತರ. ಯಜಮಾನ ಸ್ಥಾನದೊಳಗೆ ಪ್ರಸ್ತರ ಇದೆ. ಪ್ರಸ್ತರಕ್ಕೂ ಯಜಮಾನಕ್ಕೂ ಭೇದವೇ.
ವೇದ ಹೇಳ್ತಾರಲ್ಲ ಅಂದ್ರೆ ವೇದಕ್ಕೆ ಹಿಂಗೆ ಅರ್ಥ ಮಾಡ್ತಾರೆ. ಅವರು ಪ್ರತ್ಯಕ್ಷಕ್ಕೆ ವಿರೋಧ ಬಂದಾಗ ಲಕ್ಷಣ ಮಾಡ್ಯಾರ. ತತ್ವಮಸಿ ಎಂಬುವಂಥ ವಾಕ್ಯಾರ್ಥ ಶಂಕರಾಚಾರ್ಯರು ತತ್ರ ತ್ವಮಸಿ ತತ್ರ ಸರ್ವಜ್ಞನಾದ ಭಗವಂತ ತ್ವಂ ಅಲ್ಪಜ್ಞನಾದ ನೀನು ಅಸಿ, ಸರ್ವಜ್ಞನಾದ ಬ್ರಹ್ಮ ಅಲ್ಪಜ್ಞಾದ ಬ್ರಹ್ಮ ನೀ ಇದ್ದೀರಿ ಅಂತಂದ್ರೆ ಅವರೇ ಹೇಳ್ಯಾರ. ತಮ ಪ್ರಕಾಶಯೋ ಜಲ ಅನಲಯೋ ಮೇರು ಸರ್ಷಪಯೋ. ಜಲ ಅನಲ ಅಂದೇನು? ನೀರು ಅಗ್ನಿಯಂತೆ, ಕತ್ತಲೆ ಬೆಳಕಿನಂತೆ, ಮೇರು ಸರ್ಷಪದಂತೆ ಅತ್ಯಂತ ವಿರುದ್ಧ ಸ್ವಭಾವನಾದ ಜೀವ ಬ್ರಹ್ಮನಲ್ಲಿ ವೇದ ಅಭೇದವನ್ನು ಹೆಂಗೆ ಹೇಳ್ತದೆ, ನಾವು ಇದನ್ನು ಹೆಂಗೆ ಹೋಗ್ಬೇಕು ಚೆಕ ಮಾಡ್ಕೊಂಡು ಅದಕ್ಕೆ ಇದೇ ಮಾಡ್ಬೇಕು. ನಾವು ಜಹದ್ ಅಜಹಲ್ ಲಕ್ಷಣ ಲಕ್ಷಣ ಒಳಗೂ ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ್ ಅಜಹಲ್ ಲಕ್ಷಣ. ಜಹದ್ ಅಂದ್ರೆ ಬಿಟ್ಬಿಡು, ಅಜಹದ್ ಬಿಟ್ಬಿಡು. ಗಂಗಾಯಾಮ್ ದೋಷ ಅದು ಗಂಗಾ ಪ್ರವಾಹ ಅಂತ ಬಿಟ್ಟು ಗಂಗಾ ತೀರ ಅಂತ ಮಾಡು. ಇದು ಜಹಲ್ ಲಕ್ಷಣ. ಹಂಗಾದ್ರೆ ಅಜಹಲ್ ಲಕ್ಷಣ ಅಂದ್ರೆ ಕಾಗಿ ಗೀಗಿ ನಾಯಿ ಬರ್ತಾವ, ಸಂಡಿಗೆ ಹಾಕಿರ್ತಾರೆ ಹೆಣ್ಮಕ್ಳು ಅಂತ ಹುಡುಗಕ್ಕೆ ಕಾಗಿ ಬರ್ತಾವಪ್ಪ ನೀ ಅದನ್ನು ಇದು ಮಾಡು. ಅವ ಕೂತಿರ್ತಾನಂತೆ, ಆ ಸಂಡಿ ಕಾಣಿಸಂಗೆ ಅವ್ರು ಕೇಳ್ತಾಳ, ಅವಳು ಅಮ್ಮ ಕಾಗಿ ಏನು ಬಂದಿಲ್ಲ, ನಾಯಿ ಬಂದಿತ್ತು. ಬೈದಾನ, ನೀ ನಾಯಿ ಅಂತ ಹೇಳಿದೇನು ಕೇಳಿದ್ರ. ಅಜಹಲ್ ಲಕ್ಷಣ ಅಂದ್ರೆ ಕಾಕ ದಧ್ಯುಪಘಾತಕ, ಅದೇನು ಉಪಘಾತ ಮಾಡೋ ಎಲ್ಲ ವಸ್ತುವನ್ನು ತಗೋಬೇಕು. ಜಹದ ಅಜಹದ್ ಸ್ವಲ್ಪ ಬಿಡುದು ಸ್ವಲ್ಪ ತಗೋ. ಯಾವುದು ಜಹದ ಅಜಹಲ್ ಲಕ್ಷಣ. ಹಂಗ ಈಗ ಸರ್ವಜ್ಞನಾದ ಬ್ರಹ್ಮ ಅಲ್ಪಜ್ಞನಾದ ಜೀವ, ಅವನು ಅಲ್ಪಜ್ಞತ್ವ ಬಿಟ್ಬಿಡ್ರಿ, ಸರ್ವಜ್ಞತ್ವ ಬಿಟ್ಬಿಡ್ರಿ, ಒಳಗೆ ಚೈತನ್ಯಕ್ಕೆ ಐಕ್ಯ ಹೇಳ್ಬೇಕು. ಏನೋ ಸರ್ವಜ್ಞತ್ವಕ್ಕೆ ಅದನ್ನು ಬಿಡುವುದೇ, ಅಲ್ಪಜ್ಞತ್ವ ಉಳಿತೇನು. ಈಗ ನಾನು ದೃಷ್ಟಾಂತ ಕೊಡ್ತೇನೆ. ಒಂದು ಸಾಕರ ಭಾತು, ಖಾರ ಭಾತು, ಎರಡು ಒಂದೇ ಹಾಕಿ ಮಾಡೋದು. ಸಾಕರ ಬಿಡುದು, ಆ ಭಾತ ಸಕ್ರಿಯ ಭಾಗ ತೆಗೀತಿ, ಖಾರದ ಭಾಗ ತೆಗೀತಿ, ಐಕ್ಯ ಅನ್ನ ಒಂದ ಒಂದೇ ಭಾತ್, ಸಾಕರ ಭಾತ್, ಖಾರ ಭಾತ್, ಸುಪ್ರಭಾತ್ ಹೇಳಿದರು. ಇಲ್ಲಿ ಜಹದ್ ಅಜಹಲ್ ಲಕ್ಷಣ ಮಾಡಿ ಎರಡು ಏನೋ ಸಕ್ರಿಯ ಖಾರ ಎರಡು ಜಹತ್, ಸಕ್ರಿಯ ಎರಡು ಬಿಟ್ರೆ. ಅಜಹತ್ ಅಂದ್ರೆ ಏನು? ಬಿಡಲಿಲ್ಲ, ಚೈತನ್ಯ ಬಿಡಲಿಲ್ಲ. ಜಹತ್ ಅಜಹತ್, ಸರ್ವಜ್ಞತ್ವ ಅಲ್ಪಜ್ಞತ್ವ ಎರಡು ಜಹತ್ ಸುಡುಂಟಾಕ್ಯಾತ. ಅಂದ್ರೆ ಅಜಹತ್ ಅಂದ್ರೆ ಜವುಂಟಾಕ್ಯಾತ, ಯಾವುದು ಚೈತನ್ಯ. ಇದಕ್ಕೆ ತತ್ವಮಸಿ ಎಂಬ ವಾಕ್ಯಾರ್ಥಕ್ಕೆ ಶಂಕರಾಚಾರ್ಯರು ಅವರು ಜಹದ ಅಜಹಲ್ ಲಕ್ಷಣವನ್ನು ಅಂದ್ರೆ ಯಾಕೆ ಮಾಡಿದರು ಅಂತ ಕೇಳಿದ್ರು. ಇಲ್ಲ ಪ್ರತ್ಯಕ್ಷಕ್ಕೆ ಬಾಧ ಬರ್ತದೆ, ಇಬ್ಬರು ಪ್ರತ್ಯಕ್ಷ ಕನ್ಸಿಟ್ ಮಾಡಿದ್ರು. ಇವ್ರು ತಕರಾರಪ್ಪ, ಅದಕ್ಕೆ ಆದಷ್ಟು ಇಲ್ಲಿ ಅವ್ರು ಕೂಡಿಸ್ಬೇಕು, ಅದನ್ನು ಕಿಮ್ಮತ್ತು ಕೊಟ್ಟಂಗೆ ಆಯ್ತಿಲ್ಲ. ಅದು ನೀವು ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷ ಅದೇನ್ರಿ ದುಷ್ಟ, ಅದು ಯಾರು ಪ್ರತ್ಯಕ್ಷ ಅಂತ ನೀವು ಯಾಕೆ ಅಷ್ಟು ಕಿಮ್ಮತ್ತು ಕೊಡ್ತೀರಿ? ಬಿಟ್ಬಿಡೋದು, ಬಿಡಲಿಲ್ಲ, ಪ್ರತ್ಯಕ್ಷ ಕಿಮ್ಮತ್ತು ಕೊಡ್ತೀರಿ. ಏನಾಯಿತು, ಈ ಪ್ರತ್ಯಕ್ಷನೂ ಪ್ರಮಾಣ ಅಂತ ಗ್ರಹಣ ಮಾಡಿದ್ದಕ್ಕೆ ಇಷ್ಟ ಮಾಡ್ಬೇಕಾಗ್ತದೆ. ಅದು ಪ್ರಮಾಣ ಯಾರದೇ ಪ್ರತ್ಯಕ್ಷ, ಅದು ಯಾಕೆ ಲಕ್ಷಣ ಯಾವಾಗ ಮಾಡೋದು? ಪ್ರತ್ಯಕ್ಷ ವಿರೋಧ ಇಲ್ಲ, ಅನುಭವಕ್ಕೂ ಪ್ರಮಾಣ ಅಂದ ಮೇಲೆ ನೀವು ಲಕ್ಷಣಾವೃತ್ತಿಯಿಂದ ಹೆಂಗೆ ತತ್ವಮಸಿ ವಾಕ್ಯಾರ್ಥವನ್ನು ಸಂಪನ್ನ ಮಾಡ್ತೀವಿ, ಆದರೆ ನಾವು ಮಾಡ್ತೀವಿ. ನೇನಾಸ್ತಿ ಕಿಂಚನ ಅಂದರೆ ಇಲ್ಲಿ ಏನೂ ಭೇದ ಇಲ್ಲ ಅಂದ್ರೆ ಪ್ರತ್ಯಕ್ಷ ವಿರೋಧ. ಅವ್ರು ಹೆಣ್ಮಕ್ಳು, ನಾವು ಗಂಡಸರು, ಈ ಚಾಪಿ ಜಡ ನಾ ಚೇತನ, ಇಲ್ಲಿ ಏನೂ ಭೇದ ಇಲ್ಲ ಅಂದ್ರೆ ನಾನಾತ್ಮ ನಾಸ್ತಿ. ವೇದ ಹೇಳ್ತೀವಿ, ನೀವು ಹೋಗ್ತೀರಾ? ವೇದ ಹೇಳಿದ ಮುಗಿದೋಯ್ತು, ನೋ ಕ್ವಶನ್ ಅಂತೀರಾ. ಏನು ಮಾಡಬೇಕು? ಏನು ಮಾಡಬೇಕು? ಲಕ್ಷಣ ಅಂದ್ರೆ
ಈ ಪದಾರ್ಥಗಳಲ್ಲಿ ಇದ್ದ ಬ್ರಹ್ಮ ತತ್ವ ಅದು ನಾನಾತ್ಮ ನಾಶ. ಈ ತತ್ವ ಇನ್ನು ನಮ್ಮಲ್ಲೆಲ್ಲ ಬ್ರಹ್ಮ ಪರಮಾತ್ಮ ಇದ್ದಾನ, ಆಮೇಲೆ ಏನು ಹೇಳಿಲ್ಲ. ಶ್ರೀಮದಾಚಾರ ಒಂದು ಇದು ಕೊಡ್ತಾರೆ ಉದಾಹರಣೆ, ನಾ ಮಾಡಕತ್ತಿಲ್ಲ, ಶ್ರೀಕೃಷ್ಣೇ ಮಾಡ್ಯ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಹಸ್ತಿನಿ ಸುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶ. ಪಂಡಿತ ಸಮದರ್ಶ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ. ಎಷ್ಟೋ ಮಂದಿ ಪಾಪ ನಾವು ಒಮ್ಮೊಮ್ಮೆ ಹೆಸರಿಗೆ ಬಂದಾಗ ವಿಡಿಯೋ ನೋಡ್ತೀವಿ ಮೊಬೈಲ್ ಇಂಥವೇ. ಅಲ್ಲಿ ಯಾವನೋ ಬಾತ ಆ್ಯಂಕರ್ ಹೇಳ್ತಿರ್ತಾನೆ, ಯಾವನೋ ಕೇಳ್ತಾನೆ, ಯಾವನೋ ಅಪಾಸ ನೋಡಿ ಎಲ್ಲ ಈ ಬ್ರಾಹ್ಮಣರು ಎಲ್ಲ ಹಾಳು ಮಾಡಿಬಿಟ್ಟು ಗೀತಾದೊಳಗೆ ಎಲ್ಲ ಸಮದರ್ಶ ವಿದ್ಯಾ ವಿನಯ ಸಂಪನ್ನೆ ಚಂಡಾಲ ಬ್ರಾಹ್ಮಣ ಎಲ್ಲರೂ ಸಮ ಅಂತ ಹೇಳ್ಯಾರ. ಇವರು ತಾರತಮ್ಯ ಮಾಡಿಕೊಂಡು ಹಿಂದೂ ಧರ್ಮ ಹಾಳು ಮಾಡಿದ್ರು. ಬ್ರಾಹ್ಮಣ ಬೈಯೋದು ಉತ್ತರ ಏನ್ರಿ ಬ್ರಾಹ್ಮಣ ಅಲ್ಲಿ ಯಾವನು ಕೂಡ್ಸಿರ್ತಾರೆ ಬ್ರಾಹ್ಮಣ ಪಟ್ಕ ಸುತ್ಕೊಂಡು ಕಾಯ್ ಮಾಡ್ತಾ ತುಮಿ ಯಾವನೋ ಇದ್ದಾನ ಪೊಲೆ 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 ಶಿವತಿರಾವ್ ಪೊಲೆ. ಅವ್ನು ಬಂದು ಪ್ರಶ್ನೆ ಕೇಳ್ದ, ಯಾರಿಗೆ ಎಲ್ಲ ಬ್ರಾಹ್ಮಣ ಸಭಾಗಿ ವಿದ್ಯಾವಿನ ಸಂಪನ್ನೆ ಮೀ ಪಂಡ್ ಗೀತಾವಾಸೇನ ಹಿಂಗೆ ಹೇಳ್ಯಾರ, ನೀವೆಲ್ಲ ಬ್ರಾಹ್ಮಣ ಶ್ರೇಷ್ಠ ಅಂತೀರಿ. ಉತ್ತರ ಕಾಯ ಹೇ ಅಂದ್ರೆ ನಾವು ಬ್ರಾಹ್ಮಣ ಗೊತ್ತದನ್ನು ನಮ್ಮ ತಮ್ಮ ಒಳಗೆ ನಿರಾಶ ಏನು ಮಾಡಿದರೆ ಕೃಷ್ಣನ ಮಾತು ಕೇಳಿದ್ದೆ. ಪಂಡಿತ ಸಮದರ್ಶನ ಅಂತ ವಿದ್ಯಾ ಬ್ರಾಹ್ಮಣ ಕವಿ ಹಸ್ತಿ ಸುನಿ ಚಂಡಾಲ ಕಪಾಕ ಚಂಡಾಲ ನಾಯಿ ಮಾಂಸ ಬೇಯಿಸ್ತೇನೆ ನಾವು ಸಮ ಅಂದಾರ. ಅಲ್ಲಿ ಸಮ ಮಾಡಿಲ್ಲ काय हो गडजी बुवा काय उत्तर आहे का सांगा तर. ಒದ್ದಾಡ್ತಾರೆ, हां ಉತ್ತರ ಕೊಡ್ಲಿಕ್ಕೆ ಒದ್ದಾಡ್ಬಿಡ್ತಾರೆ. ಒದ್ದಾಡ್ತಾರೆ ಕೇಳ್ತಾರೆ. हां बघा आमचा फुलेराव जिंकलं त्यामुळे प्रश्न ಕೊಡ್ತಾರೆ. ಇಂಥವೆಲ್ಲ ಹಿಡಿದು ತೋರಿಸ್ತಾರೆ. ಇವರಿಬ್ಬರು ನೋಡಿ ನಗು ಬರುತ್ತಿದೆ ನನಗೆ. ಇವರಿಬ್ಬರು ದಾಟು ಅಲ್ಲೇ ಆ ಶ್ಲೋಕಕ್ಕೆ ಅರ್ಥವನ್ನ ಸಮ ಸಮ ಪಂಡಿತ ಸಮ ಅಂದ್ರೆ ಈ ಸಮ ಇಂಪೇರಿಟಿ ಇದು ಅರ್ಥ ಅಲ್ಲೇ ಅಲ್ಲ. ಬ್ರಹ್ಮದರ್ಶ ಸಮ ಅಂದ್ರೆ ಬ್ರಹ್ಮ ಅಲ್ಲೇ. ಪಂಡಿತರು ಸಮನನ್ನು ಕಾಣ್ತಾರೆ. ಸಮ ಅಂದ್ರೆ ಬ್ರಹ್ಮ ಪರಮಾತ್ಮನ ಕಾಣ್ತಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಎಲ್ಲ ಕಡೆಯಲ್ಲೂ ದೇವರನ್ನು ಕಾಣ್ತಾರೆ. ಅಲ್ಲಿ ದೇವರದ್ದೆಲ್ಲ ಸಮ ಅಂತದಲ್ಲ ಅಂತ ಸಮ ಶಬ್ದಕ್ಕೆ ಬ್ರಹ್ಮ ನಾರಾಯಣ ಅಂತ ಎಲ್ಲದ ನಮ್ಮ ಆಚಾರ ನಿಮ್ಮ ಆಚಾರ ವಿಚಾರ ಹೇಳಬೇಡ. ಗೀತಾವಳಿಗೆ ಹೇಳಿದ್ರು तुमचं तुम्ही आचार त्यांचा ते आचार काय ಸತ್ಯ ಧ್ಯಾನ ಹೇಳಿದ್ರು. ಗೀತಾಚಾರ್ಯಂದೇ ಹೇಳಿದ್ರು. ಸಮ ಶಬ್ದಕ್ಕೆ ಪರಬ್ರಹ್ಮ ಅನ್ನಕ್ಕೆ ಈ ಕೃಷ್ಣ ಹೇಳ್ಯಾನ. ಎಲ್ಲಿ ಹೇಳ್ಯಾನ ಕುठे सांगितलंय सांगा बरं. यहीव तैर्जितस्सर्गे येषां साम्ये स्थितं मनः ನಿರ್ದೋಷಂ ವಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ. ಸಮದಲ್ಲಿ ಚಿತ್ತಿಟ್ಟಾರೆ. ಸಮದಲ್ಲಿ ಚಿತ್ತಿಟ್ಟಾರೆ. ಸಮ ಅಂದ್ರೆ ಯಾರು? ನಿರ್ದೋಷಂ ವಿ ಸಮಂ ಬ್ರಹ್ಮ. ನಿರ್ದುಷ್ಟ ಬ್ರಹ್ಮಗ ಸಮ ಅಂತ. ನಿರ್ದುಷ್ಟ ಸಾಮ್ಯ ಅವ್ರು ಸಾಮ್ಯ ಸ್ಥಿತ ಅಂದ್ರೇನು? ಎಲ್ಲ ಸಮ ತಗೊಂಡಿಲ್ಲ. ಸಾಮ್ಯ ಅಂದ್ರೆ ಎಲ್ಲ ಕಡೆಗೆ ಸಮನಾಗಿರುವ ಭಗವಂತನಲ್ಲಿ ಮನಸ್ಸಿಟ್ಟಾರೆ. ಗೀತಾಚಾರ್ಯ ಹೇಳಿಬಿಟ್ಟ ಸಮಶಬ್ದಕ್ಕೆ ಸಾಕ್ಷಾತ್ ಪರಬ್ರಹ್ಮ. ಕರ್ಮತ್ಯಾಗವನ್ನು ಮಾಡ್ರಿ ಅಂತ ಗೀತಾ ಹೇಳ್ತಾರೆ. ಭಾಳ ಕರ್ಮ ಗೀತಾ ಕರ್ಮತ್ಯಾಗ ಮಾಡ್ತೇನೆ ಭಾಳ ಚಲೋ ಆಯ್ತು. ನಾವು ಯುದ್ಧ ಬಿಡ್ತಾನ ಸನ್ಯಾಸಿ ಹೇಳ್ತಾರೆ. ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಕರ್ಮ ಮಾಡಿ ಫಲದ ಮೇಲೆ ಆಶಾ ಬಿಡವ ತ್ಯಾಗಿ ಅಂತಾರ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ. ಕಾಮ್ಯ ಕರ್ಮಗಳನ್ನು ಬಿಡ್ರಿ ಅಥವಾ ಕರ್ಮಗಳ ಫಲದ ಆಶಾ ಬಿಡ್ರಿ ಅಂತ. ಕರ್ಮ ಬಿಡ್ರಿ ಗೀತಾದಿಂದೇ ಅರ್ಥ. ಮತ್ತು ಬೇರೆ ಬೇರೆ ಅಲ್ಲಿ ಇನ್ನೊಂದು ತ್ಯಾಗ ಶಬ್ದಕ್ಕೆ ಸಂಘ ಪರಿತ್ಯಾಗ. ಸಂಗಂ ತ್ಯಕ್ವಾ ಧನಂಜಯ. ಸಂಘ ಅಂದ್ರೆ ಏನು? ನಾನೇ ಮಾಡುತ್ತೇನೆ ಎಂಬ ಅಭಿಮಾನದ ಸಂಘವನ್ನು ಬಿಡು. ಕರ್ಮವನ್ನು ತ್ಯಾಗ ಮಾಡೋದ್ರೊಳಗೆ ಯಾರು ಕೃಷ್ಣ ಹೇಳ್ತಾರೆ. ಒಂದು ಫಲತ್ಯಾಗ, ಸಂಘತ್ಯಾಗ. ಸಂಘ ಅಂದ್ರೆ ನಾನೇ ಇದು ಪಾಠ ಹೇಳಿದ್ದು.
ಆ ಭಾಷಣದಲ್ಲೇ ಇಷ್ಟು ಸ್ವರ ಮೂಡುವುದು ಅಂತ ತುಂಬ ಹಾಳಾಗೋಗ್ತದೆ. ನಾ ಇದ್ದಲ್ಲಿ ದೇವರು ಹೋಗಿ ಪೂಜಾ ಕಾಣ್ತಾ ದೇವಸ್ಥಾನ ನಾವು ಊರಾಗ ಹೋಗಿದ್ವಿ. ಹನುಮಪ್ಪನ ಗುಡಿ ಆಚಾರ್ಯ ಹನುಮಪ್ಪನ ಗುಡಿ ನಮ್ಮ ಮಗನೇ ಪೂಜೆ ಮಾಡ್ತಾನೆ. ಇದ್ದಾನಂತ ಒಂದು ವಾಟ್ಕ ನೀರು ಕಾಣ್ತಾನೆ ಹನುಮಪ್ಪ, ಪಂಚಾಮೃತ ಕಾಣ್ತಾನೆ ದೇವರು. ಯಾಕೆ ಇವರಿದ್ದಾರೆ ನೋಡಿ, ಅಭಿಮಾನ ಸಂಘ ಅಂತ. ಈ ಸಂಘ ಬಿಡುವುದಂದ್ರೆ ಎಲ್ಲರ ಜೋಡಿ ಮಾತು ಬಿಟ್ಬಿಡುವುದನ್ನು ನಾನೇ ಮಾಡಿದ್ದೇನೆ ನನ್ನಿಂದೇ ಆಗ್ಯದ ಎಂಬುವಂಥ ದುರಭಿಮಾನದ ಸಂಘವನ್ನು ಬಿಡು. ಕರ್ಮತ್ಯಾಗಕ್ಕೆ ಗೀತೆಯಲ್ಲಿ ಸುಂದರ ಅರ್ಥವನ್ನು ಹೇಳಿ ಗೀತಾಚಾರ್ಯ ಹೇಳ್ತಾನೆ. ನಾನು ಅದನ್ನು ಶ್ರೀಮದಾಚಾರ್ಯ ಎಕ್ಸ್ಪೋಸ್ ಮಾಡ್ತಾನೆ. ಶ್ರೀಮದಾಚಾರ್ಯ ಕೈ ಓಡಾತಾನ ಕದನ್ನು ಕೇಳಿಲ್ಲ ಅಸತ್ಯ ಕೆಳಗ್ ಮಹಾರಾಜ ಸಾಗಿಲ್ಲ ಅಂತ ಓಡಾತಾನ ಯಾವ್ಯಾವ್ದು ಅರ್ಥ ಎಳಿದಿದೆ ಕೃಷ್ಣ ಹೇಳ ಪ್ರತ್ಯಕ್ಷ ಶ್ರವಣ ಮಾಡ್ಬೇಕ. ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಕರ್ಮ ಬಿಡುವುದು ಗೀತ ಎಲ್ಲೂ ಹೇಳಲ್ಲ. ಬಿಡೋದು ಹೇಳಿದ್ರೆ ಕರ್ತವ್ಯ ಬಿಡೋದು ಒಂದು ಯುದ್ಧ ಆಡ್ತಿದ್ದಿಲ್ಲವ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಸರ್ವಪಾಪೇಭ್ಯೋ ಮೋಕ್ಷ. ಎಲ್ಲ ಧರ್ಮ ಬಿಟ್ಬಿಡಪ್ಪ. ಮತ್ತು ಎಲ್ಲ ಧರ್ಮ ಬಿಡೋದು ಮತ್ತು ಇದ್ದಕ್ಕೆ ಯುದ್ಧ ಮಾಡೋದು ಕ್ಷತ್ರಿಯ ಧರ್ಮ ಅಂತ ಹೇಳಿ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೇಂದ್ರ ತಸ್ಮಾತ್ ಯುದ್ಧಸ್ವ ಭಾರತ. ಎಲ್ಲ ಕರ್ಮವನ್ನು ಯುದ್ಧಕ್ಕೆ ಕರ್ಮವನ್ನು ಮಾಡೋದೇ ನಿನ್ನ ಧರ್ಮ ಅಂತ ಹೇಳಿ ಲಾಸ್ಟ್ ಏನು ಹೇಳೋದು, ಇಡೀ ಉಪನ್ಯಾಸ ತುಂಬೆಲ್ಲ ಸಂಧ್ಯಾವನ ಪೂಜಾ ಮಾಡಬೇಕು ಹೇಳಿ ಮನೆಗೆ ಸಂಧ್ಯಾವನ ಪೂಜಾ ಮಾಡು ಕಾರಣ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಸರ್ವಧರ್ಮಾನ ಪರಿತ್ಯಜ್ಯ ಅರ್ಥ ಏನಪ್ಪ? ಎಲ್ಲ ಧರ್ಮ ಬಿಡೋದು ಮಾತ್ರ ಇಲ್ಲ. ಸರ್ವಧರ್ಮಾನ ಪರಿತ್ಯಜ್ಯ ಅಂದ್ರೆ ಎಲ್ಲ ಸಕಾಮ ಧರ್ಮಗಳನ್ನು ಬಿಟ್ಟು. ಧರ್ಮಗಳಲ್ಲಿ ಎರಡು ಸಕಾಮ, ನಂಗೆ ಇದಾಗಲಿ ಯಾವ್ದಾಗಬೇಕು, ನನಗೆ ಹಂಗಾಗಬೇಕು ಹಿಂಗಾಗಬೇಕು 108 ದೇವ್ರ ಮುಂದೆ ಡಿಮಾಂಡೇಟ್ ಅಂತ ಡಿಮಾಂಡೇಟ್ ದೇವ್ರ ಪೂಜೆ ಮಾಡು. ದೇವ್ರ ನಾವು ಕೆಲಸ ಹಿಡಿದೇನು, ಯಾವ ಕೆಲಸ ಅವ್ರಿಗೆ ಹೇಳಬಾರ್ದು. ಒಂದು ಲಿಕರ್ ಶಾಪ್ ತೆಗೆದೇನು, ಅದು ಚಲೋ ನಡೀಲಿ ನೋಡು, ಸ್ವಲ್ಪ ನಾನು ಡಬಲ್ ಮಾಡಿಸ್ತೀನಿ. ಯಾವನು ಭೌತಿಕ ವಸ್ತುಗಳ ಪ್ರಾಪ್ತಿಗಾಗಿ ದೇವರನ್ನು ಬಳಸಿಕೊಳ್ತಾನೆ ಧರ್ಮ, ಆ ಸಕಾಮ ಧರ್ಮವನ್ನು ಬಿಟ್ಟು ಅಂತ. ನಿಷ್ಕಾಮ ಧರ್ಮವನ್ನು ಮಾಡುವ ವೇಳೆಕರು ಎಷ್ಟು ಕರ್ಮ ಫಲತ್ಯಾಗ, ಪರದ ಮೇಲೆ ಆಶಾ. ಮೂರನೇದ್ದು ನಾನೇ ಮಾಡಿದ್ದೇನೆ ಎಂಬ ಅಹಂಕಾರವನ್ನು ಬಿಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ. ಎಷ್ಟು ಗೀತೆಗೆ ವಿಶಿಷ್ಟ ಅವು ಯಾವೋ ಅರ್ಥ ತಿಳ್ಕೊಳ್ಳಾದೇನೆ. ಅಲ್ಲಿ ಇಬ್ಬರು ದಾಡ್ರೆ ಆ ಉತ್ತರಾಕ್ಕೆ ಒಡನೂ ದಾಡ್ಡ ಹೆಳನೂ ದಾಡ್ಡ, ಯಾರಿಗೂ ಈ ಬೇಸ್ಮೆಂಟೇ ಇರಂಗಿಲ್ಲ. ಇಂಥವೆಲ್ಲ ಫೇಕ್ ವಿಡಿಯೋ ಹಾಕ್ತಾರೆ. ಅದಕ್ಕೆ ಏನು ಮಾಡಬೇಕು ನಾವಿನ್ನೀಗ? ಈ ಪೂರ್ಣವಾದ ಪೂರ್ಣವಿದಂ ಕೂಡ ಅದೇ. ಅದು ಪೂರ್ಣ ಅದಾಹ, ಅದ ಅಂದ್ರೆ ಅದು ಮೂಲ ರೂಪ ಪೂರ್ಣ, ಇದಂ ಪೂರ್ಣ. ಇಲ್ಲಿ ವ್ಯಾಪ್ತವಾದ ದೇವರ ರೂಪನೂ ಪೂರ್ಣ, ಬ್ರಹ್ಮನ ಬಗ್ಗೆ ಹೇಳೋದಲ್ಲ. ಪೂರ್ಣವಾದ ಪೂರ್ಣವಿದಂ. ಯಾಕಂದ್ರೆ ಇದು ನಾವಂತಾರೆ, ನಾವು ಪೂರ್ಣ ಇದ್ದೀವಂತ ನಮ್ಗೆ ಏನಾದರೂ ಭಾಸ ಅದೇ ಅಂತಪ್ಪ. ಪ್ರತ್ಯಕ್ಷ ಬಂದ ನೀವು ಯಾಕೆ ತೋರಿಸ್ಕೊಳ್ಳೆ? ಅದು ಯಾರಿಗೋ ಹೇಳಿದ್ದನ್ನು ನಿಮ್ಗೆ ಹತ್ಕೊಂಡ್ರೆ ಏನಕ್ಕೆ? ನೀವು ಕಷ್ಟಪಟ್ಟು 18-20 ವರ್ಷ ಹೊರಟು ಡಾಕ್ಟರಿಗೆ MD ಮಾಡಿ ಬಂದಿದೆ. ನೀವು ನಾ ಹತ್ಕೊಂಡ್ರೆ ನಾವು ಸಾವಳಿಗೆ ಇದ್ದೀವಿ. ನಮ್ಮ ಹೆಸರು ರಾಘವೇಂದ್ರ ಸಾವಳಿಗೆ. ಹೆಸರು ರಾಘನಾಡಿ ಇಟ್ಕೊಳ್ಳೆ ಅಂತ ಹೆಸರು ಒಂದೇ ಇದ್ದಾಗ ಹಚ್ಕೋಬೇಕು. ದೇವರಿಗಿರೋ ಡಿಗ್ರಿ ನೀವು ಹತ್ಕೊಂಡ್ರೆ ಆಗಲಿ. ನಿನಗಂತ ಹಿಡಿತದ ಹೆಸರು ಹತ್ಕೊಂಡ್ರೆ. ನಾನು ಚಾಚೆ ಮಾಡಿ ಹೇಳ್ತಾನೆ, ಜಾಸ್ತಿ ಇದ್ದಾಗ ಒಂದು ಕಡೆ ಹೋಗಿದ್ವಿ. ಒಂದು ವೇಳೆ ಯಾರೋ ಮುಂಬೈ ಹೋಗಿದ್ದು ಬರ್ತಿರ್ತಾರ ವಿದ್ಯಾಪೀಠ, ಯಾರೋ ಪಾಪ ಮುದುಕರು ಬಂದಾರ, ನಾನು ನಿನ್ನ ಜೋಡಿ ಬರ್ತಾನೆ. ಯಾರೋ ಹೋಗಿದ್ವಿ ಸಂಜೆ ಪ್ರವಚನಕ್ಕೆ ಹೋಗ್ತೀವಿ ಬಳ್ಳಾರಿ. ಅವ್ರು ಪಾಪ ಎಲ್ಲ ಯಜಮಾನರು ಬೆಳ್ಳಿ ವಾಟ್ಕ ಕೊಟ್ಟರು. ಈ ಹಾರ ನೀವು ತೊಗೊಂಡು ಆ ವಾಟ್ಕ ನಿಮಗೆ ಅವ್ರ ಹಾಲು ಎಲ್ಲ ತಂದಿಟ್ಟು ನಮ್ಮ ಜೋಡಿ ಒಬ್ಬ ಯಾವುದೋ ಮೈ
ಅದು ನಾನು ತಗೋತೀನಿ ನಾನು ಆಮ್ಯಾಲ ತಗೋತಂತ ಅದು ನಿಮಗೆ इटेल ಅಂತ तुम्ही आता ठेवा मी संज्ञान करून घेतो ते तुमच्यासाठी ते काही ಇಲ್ಲ ಆಮ್ಯಾಲ ತಗೋತೀನಿ ಕಾರ್ಯ ಮಾಡಿ ಹಂಗದಂಗೆ ಇವೆಲ್ಲ ಪೂರ್ಣವಾದ ಪೂರ್ಣವಿದ ಇದೆಲ್ಲ ನಾವೇ ಹಚ್ಕೊಂಡು ನಾವೆಲ್ಲ ಪೂರ್ಣರು ಪೂರ್ಣಿಮೆ ಇದು ಸರ್ವತ್ರ ವ್ಯಾಪ್ತವಾದ ಭಗವಂತನ ರೂಪ ಹೇಳಿದ್ರು ಪೂರ್ಣವಾದ ಪೂರ್ಣಮಿದಂ ಪೂರ್ಣರೂಪನೂ ಪೂರ್ಣ ಇಲ್ಲಿ ಜಗತ್ತಿನಲ್ಲಿ ವ್ಯಾಪ್ತವಾದ ಭಗವಂತನ ರೂಪನೂ ಪೂರ್ಣಾತ್ಪೂರ್ಣ ಎಷ್ಟೆಷ್ಟು ಅವತಾರಗಳು ಬರ್ತಾವೋ ಅವೆಲ್ಲ ಪೂರ್ಣದಿಂದೇ ಹೊರಗೆ ಬರ್ತಾವ ಮುಗಿಸ್ಕೊಂಡು ಪೂರ್ಣಮೇವಾವಶೇಷ ಅಲ್ಲೇ ಅವಶ್ಯ ನಾವೆಲ್ಲರೂ ಭಗವಂತನಿಂದ ಹೊರಗೆ ಬಂದೀವಿ ಭಗವಂತನ ಹೋಗಿ ಸೇರ್ತೀವಿ ಅಂತೂ ಸ್ವಲ್ಪ ನಮ್ಮಂಗೆ ಹೇಳಿದ್ರೆ ವಿದ್ಯಾಪೀಠದ ಹೊರಗೆ ಬಂದು ವಿದ್ಯಾಪೀಠದೊಳಗೆ ಹೋಗ್ತೀವಿ ವಿದ್ಯಾಪೀಠ ಆದ್ರಿಂದ ವಿದ್ಯಾಪೀಠ ಆದರೆ ಏನೋ 50 ವರ್ಷ ಆದರೆ ಅದೇ ಮನೆಯಿಂದೇ ನಾವು ಹುಟ್ಟಿ ಬಂದ್ವಿ ಅದೇ ಮನೆಗೆ ಹೋಗ್ತೀವಿ ಅಂತ ಮನೆ ಆಗ್ತೀರಿ ನೀವು ಇಲ್ಲ ಇವತ್ತು ನಾನು ಇವತ್ತು ಇವೆಲ್ಲ ಈ ದೃಷ್ಟಿಯಿಂದ ಏನಾಯಿತು ವ್ಯಾವಹಾರಿಕ ಸತ್ಯ ಎಂಬುವಂಥದ್ದು ಮದುವೆ ಶಿರೋವಪ್ತಾರ ಆದ್ರೆ ಭಾಳ ಮಜಾ ಅದ ಶುಂಠಿಯಲ್ಲಿ ತೋರುವ ಬೆಳ್ಳಿಯದು ತಾತ್ಕಾಲಿಕ ಮಿಥ್ಯ ಐದನೇ ಬರ್ತಾರೆ ದೀರ್ಘಭ್ರಾಂತಿಕರಿ ನಿಮಗೆ ಭಾಳ ದಿವಸ ಹಂಗಾದ ಸುಳ್ಳೊಂದು ಗೊತ್ತಾಗ ಸುಳ್ಳೇನ ಬರ್ತದ ಎರಡು ನೋಟ್ ಅವ ನೋಟ್ ಬೇಕಲ್ಲ ಬೇಡ 5 ಮೀಟರ್ ಇನ್ನೊಂದು ನೋಟ್ ಹಾಂ ಮುಂದೆ ಸುಮಾರು ಒಂದು ವರ್ಷ ಆದ ನಂತರ ಇಲ್ಲ ಇದು ಬೇಕಲ್ಲ ಆಮ್ಯಾಗ ಗೊತ್ತಾಯ್ತು ಅಂತೂ ಆಮ್ಯಾಗ ಗೊತ್ತಾದ ತಕ್ಷಣ ಸುಳ್ಳಾಯ್ತು ಮೊದಲೇ ಸುಳ್ಳಿತ್ತು ಅದು ನಿಮ್ಗೆ ಸುಳ್ಳಂತ ಗೊತ್ತಾದ ಮೇಲೆ ಸುಳ್ಳಾಯ್ತು ಮೊದಲೇ ಸುಳ್ಳಿತ್ತು ಒಂದು ಯಾವ ದಿನ ಪ್ರಕಾರವಾಗಿ ಯಾವ ಸತ್ಯ ಅದು ಸುಳ್ಳೇ ಅದು ನಿನಗೆ ತಿಳಿದು ಮುಂದೆ ಗೊತ್ತಾದ ತೊಗೊಂಡೇ ಇಂಥ ವ್ಯಾವಹಾರಿಕ ಸತ್ಯವನ್ನು ನಮ್ಮ ವೇದ ಹೇಳ್ತದ ಅಂದ್ರೆ ವೇದ ಏನ ಸುಳ್ಳು ಹೇಳ್ತದೆ ಅಸತ್ವ ವೇದಕಮ್ಮ ಮಧ್ವಿಕ ಅತತ್ವ ವೇದಕಮ್ಮ ವದಂತಿ ಚರಮೇ ಖರ ಲಾಸ್ಟ್ ದೊಡ್ಡ ಖರ ಅನ್ನೋದು ಚರಮೇ ಮೊದಲೇ ನಾವು ನಾಸ್ತಿಕ್ ಹೇಳ್ದ ಜೈನ ಹೇಳಿದ್ರು ಬೌದ್ಧರು ಈ 4 ಮಂದಿಗೆ ಚರಮೇ ಕೊನೆ ದೊಡ್ಡ ಚರವೇ ಖರ ಅತತ್ವ ವೇದಕಂ ವೇದಕ್ಕೆ ಅತತ್ವ ವೇದಕ ಅಂತ ಅತತ್ವ ಅಂದ್ರೆ ಭ್ರಮವನ್ನು ಹೇಳುವ ವಾಕ್ಯಗಳು ವೇದ ಭ್ರಮ ಹೇಳ್ತಾವೆ ಹೆಂಗೆ ವೈದಿಕ ಅದಕ್ಕೆ ಕಾರಣ ಇತ್ತು ಬೆಂಗಳೂರು ಹೋಗು ರೋಡ್ನಾಗ 200-300 ಕಿಲೋಮೀಟರ್ ಹೋಗಿಂದ ಇದು ತಪ್ಪಂತ ಹೇಳೋದು ಹಂಗಿದಂಗೆ ಭಾಳ ಡೇಂಜರ್. 90 ಕಿಲೋಮೀಟರ್ ಹೋದಂಗೆ ನಾನು ತಪ್ಪು ಹೇಳಿದೆ ಅವನೇ ಚಲೋ ಜನ ಮದುವೆಗ ಬಂದ ಅವ ಇದಾದ್ರೆ ಅಂತ ಹೇಳ ಇವಾಗ ಇದೇ ನಿಜವಾಗ ಕೂತು ಮಿತ್ತರಾಗಿ ಹೊಡಿ ನಾ ಇದ್ದೀನಿ ಹೊಡಿ ನಾ ಇದ್ದಿಲ್ಲ 90 ಕಿಲೋಮೀಟರ್ ಹೋದ ಆಮೇಲೆ ಇದಾದ ಅವನಕ್ಕಿಂತ ಇವನೇ ಮೂರ್ಖ ಆದ ಪ್ರಮೋದ ತೀರ್ಥರು ಅವರು ವೃಂದಾವನ ಒಂದು ಕಡೆ ಮಾಡ್ತಿದ್ರು ಅದನ್ನ ಎಲ್ಲಿ ಇಟ್ಟಿದ್ರು ಅದನ್ನು ಆ ದೇಹ ತೆಗೆದು ಅವ್ರ ಕಡೆ ಮಾಡ್ಕತ್ತು ನಾವು ಹೋಗಿದ್ದೀವಿ ಇಲ್ಲಿ ದೊಡ್ಡ ಒಂದು ಯಾವುದೋ ಚೀಟಿ ಮಾಡ್ಕೊಂಡು ಆಮೇಲೆ ಯಾರಿಗೋ ಆ ಕೇಳಿದ್ರು ಹಾನಿಗೆ ಬರ್ತಿಲ್ಲ ಮುಂದೆ ಮದ್ರಾಸಿಗೆ ಹಿಂಗೆ ಮುಂದೆ ಹೋಗ್ತದೆ 2 ಹಿಂಗೆ ಬರ್ತದೆ ಅವ ಹೊಡೆದ ಅಂತ ಹೊಡೆದ ಅವ ಏನ್ರಿ ರೋಡ್ ಭಾಳ ಚಲೋ ಅದ ಹೊಡೆದ ಹೋಗಿತ್ತು ಸುಮಾರು ಬರೇ ಬಂತು ಸುಮಾರು 70 ಕಿಲೋಮೀಟ್ರ್ ಹೋದ್ಮೇಲೆ ಸಂಜೀವ ನಾವು ಏನ್ರಿ ಡ್ರೈವರ್ ಅಂದ್ರಿ ಇಲ್ಲ ರೋಡ್ ಚಲೋ ಮಾಡ್ತೀವಿ ಹೊಡೆದು ರೋಡ್ ಚಲೋದ ಹೊಡೆದು ಬಿಡೋದು ನಾವು ಹೋಗಿ ಹೋಗ್ಬೇಕಿಲ್ಲ ಆಮ್ಯಾಲ ನೋಡ್ತಾರ ಯಾಕೆ ಇದಾದ್ರಿ 80 ಕಿಲೋಮೀಟ್ರ್ ಇಲ್ಲಿ ಬಂದಿದ್ದು ಏನು ಮಾಡಿ ಅನುಭವ ಮಾಡಿ ಮುಂದೆ ಸುಳ್ಳು ಅಂತ ಗೊತ್ತಾ ಅದಕ್ಕಿಂತ ಸುಳ್ಳು ಮೊದಲೇ ಚಲೋ ಅದೇ ಹಾಗೆ ಇಂಥ ಸುಳ್ಳನ್ನು ಹೇಳುವ ವೇದ ಅತತ್ವ ವೇದಕಂತೆ ವೇದದ ಅತತ್ವ ವೇದಕತ್ವವನ್ನು ಹೇಳ್ತೀನಿ ಇದು ನಿಮ್ಮದು ವೈದಿಕ ನಿಮಗೆ ಶೋಭೆ ಅಲ್ಲ ಪ್ರಾಮಾಣ್ಯಾದಿಶ ವೇದಸ್ಯ ಫಲತ ಹಾಗೆಲ್ಲ ತತ್ವ
ಅದಾಗ್ಯದ ನಿರ್ಭೇದತ್ವಂತೂ ಶೂನ್ಯ ಶಾಗಿ ಅದಲ್ಲ ನಿರ್ಭೇದ ನಿರ್ಭೇದತ್ವ ಶೂನ್ಯಕ್ಕೆ ನಿರ್ಭೇದತ್ವ ಶೂನ್ಯದಲ್ಲಿ ಯಾವ ಭೇದವಿಲ್ಲ ಅನಿಸ್ಲ ನಿರ್ಭೇದತ್ವಂತು ಶೂನ್ಯಸ್ಯ ಏನಾಪ್ಯಂಗೀಕೃತಂ ಸದಾ ಸತ್ವಾದಿ ಧರ್ಮಾಣಾಂ ಭಾವ ಉಭಯೋರ್ಮತಃ ನೈಸತ್ಪ್ರತಿಯೋಗಿತ್ವಂ ಶೂನ್ಯತ್ವಂ ತೇನ ಚೇಷ್ಯತೆ ದುಃಖ ವಿರೋಧಿತ್ವಾತ್ ನ್ಯಾಯಾನಂದ ತೇಷ್ಯತೆ ಮಾಯಿನಾ ಶೂನ್ಯ ಪಕ್ಷೇಪಿ ಜ್ಞಾನಂ ಚಾಡ್ಯಂ ವಿರೋಧಿ ಚ ಧರ್ಮಾಖ್ಯೇಪಿ ನ ಸಂತೇವ ಕೋ ವಿಶೇಷಸ್ತತಸ್ತಯೋಃ ನೋಡ್ರಿ ಶೂನ್ಯವಾದಿಗಳಿಗೆ ಮಾಯಾವಾದಿಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಶೂನ್ಯವಾದಿ ಏನು ಹೇಳ್ತಾನೆ ಹೇಳ್ರಿ, ಶೂನ್ಯಕ್ಕೆ ಯಾವ ಭೇದವೂ ಇಲ್ಲ, ಶೂನ್ಯಕ್ಕೆ ಪರಸ್ಪರ ಭೇದ ಏನಿಲ್ಲ. ಮಾಯಾವಾದಿ ಏನು ಹೇಳ್ತಾನೆ, ಬ್ರಹ್ಮನಲ್ಲಿ ಯಾವ ಭೇದ ಇಲ್ಲ. ಶೂನ್ಯಸ್ಯ ನಿರ್ಭೇದತ್ವಂ ತೇನಾಪಿ ಅಂಗೀಕೃತಂ ಸದಾ. ಏನಂದ್ರೆ ಯಾರು ಮೊದಲು ಅಂಗೀಕಾರ ಮಾಡ್ಯಾರ. ಸತ್ವಾದಿ ಧರ್ಮಾಣಾಂ ಅಭಾವ ಉಭಯೋರ್ಮತ. ಸತ್ವನೂ ಇಲ್ಲ ಅಸತ್ವ ಇಲ್ಲ ಅಂತಾನವ ಯಾರು ಬೌದ್ಧ. ಅಸತ್ವ ಇಲ್ಲ ಅಂತಂದ್ರೆ ಸತ್ವನೂ ಇಲ್ಲ. ಇನ್ನು ಬ್ರಹ್ಮ ಸತ್ಯಂ ಅಂತಾರಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತಾನಿಲ್ಲ. ಅದ್ರೊಳಗೆ ಹೋಗಿ ಕೇಳ್ರಿ, ಅದೇ ಗುರುಗಳ ಬ್ರಹ್ಮ ಸತ್ಯ ಅಂದ್ರೆ ಸತ್ವ ಎಂಬ ಗುಣ ಅದಂದ್ರೆ ಅದಲ್ಲ, ಒಂದು ನಿರ್ಗುಣ ಹೆಂಗೆ ಹೇಳ್ತೀರಿ, ಸಗುಣ ಆಯ್ತು. ಹಾಂ ಅಂದಂಗೆ ಹೌದು, ಅದು ಇಲ್ಲ. ಅದು ಯಾವಾಗ ಅದು ಉತ್ತರ ಕೊಡ್ಲಿಕ್ಕೆ ಬಂದ್ರೆ ಯಾವಾಗಂದ್ರೆ ಪಾರಾಗುತ್ತೆ. ಅದು ಹೋದ್ರೆ ಚುಂಗ ಹಿಡಿದು ಎಳ್ದ ಕೇಳಿದ ಶ್ರೀಮದಾಚಾರ್ಯ ಒಬ್ಬರೇ ತಮ್ಮ ಕೂಡಿದೆ. ವ್ಯಾವಹಾರಿಕಂದ್ರೆ ಏನು ಹೇಳ, ಆಗ ಹೇಳಿವ್ರಿ ವ್ಯಾವಹಾರಿಕ, ಅದೇ ಹೇಳ್ರಿ ಸ್ವಾಮಿ. ಆಗ ಹೇಳಿದ್ದೆ ಅದೇ ಹೇಳ್ಬೇಕು. ವ್ಯವಹಾರ ಅಂದರೆ ಈ ನೀವು ಗುರುಗಳು ನಾ ಶಿಷ್ಯ ನಮಸ್ಕಾರ ಮಾಡಿ ವ್ಯವಹಾರ ಆಗಲ್ಲ. ಈ ನಮಸ್ಕಾರ ಮಾಡಿ ನೀವು ಸುಳ್ಳು ಕರೆಯೋದು ಮತ್ತೆ ಕರೆಯೋದಲ್ಲೇ ವ್ಯವಹಾರ ಆಗ್ತದೆ. ವ್ಯವಹಾರ ಸುಳ್ಳು ವ್ಯವಹಾರ ಹೆಂಗಾಗ್ತದೆ. ಸತ್ಯಪ್ರಭು ಕಥೆ ಹೇಳೋದು, ಒಬ್ಬ ಮನೆಗೆ ಕರ್ಕೊಂಡು ಹೋದ. ನೋಡಿ ಹಿಂಗದೇ ಆ್ಯಪಲ್ ಹಿಂಗೆ ಮಾಡಿ ಕಡಿಯೋದು ತಿನ್ನೋದು ಆಯ್ತಿಲ್ಲ. ತಿನ್ನಂಗಾಯ್ತಿಲ್ಲ ಇಲ್ರಿ ಆ್ಯಪಲ್ ಎಲ್ಲದ. ಅಲ್ಲ ತಿನ್ನೋ ವ್ಯವಹಾರಕ್ಕೆ ಆ್ಯಪಲ್ ಬೇಕಾ? ಆ ವ್ಯಾಪಾರ ಸತ್ಯನೋ ಸುಳ್ಳು? ಸುಳ್ಳು ಇರ್ತದೆ, ಅದು ಬೇಕೇ ಆಗಿಲ್ಲ. ಹಿಂಗೆ ಮಾಡಿದ್ರೆ ಸತ್ಯಪ್ರಭು ಗತಿ ವಾಸ. ಒಮ್ಮೆ ಒಂದೇನೋ ಇಬ್ಬರು ಯಾವುದೋ ಗ್ರಾಹಸ್ಥರು ಮಾಡ್ತಿದ್ರು. ಆ ಕಡೆ ಹಳ್ಳಿ ನದಿ ಹರಿತಿತ್ತು. ಏನು ನಾವು ಬರುವಂಥ ಭಾಳ ಹಸಿವಾಗಿತ್ತು. ಬುತ್ತಿ ತಂದಿದ್ದ ಅವ ಬಕ್ರಿ ತಗೋದು ತಟ್ಟೆ ಒಳಗಿಟ್ಟು ಬಕ್ರಿ ಮ್ಯಾಸ ನೀರು ಹಾಕಿ ನೀರಾಗಿ ತಕ್ಷಣ ಆ ಬಕ್ರಿ ಎತ್ತೆ ಉಸಿರು ಇಟ್ಟ ಆ ನೀರು ಕೊಡು ಬಕ್ರಿ ಒಳಾಕ್ಲಿಕ್ಕೆ. ನಾನು ಇನ್ನೊಬ್ಬಾತ ಬಂದ. ಅವನು ಹಸಿವು ಏನು ಮಾಡಿದ, ತಟ್ಟ್ಯಾಗ ನೀರು ಹಾಕಿ ಬಕ್ರಿ ಹಿಂಗಿಡು ಅದು ಛಾಯ ಬಕ್ರಿ ಜಾಡು ಬಿತ್ತು. ಮತ್ತು ಬಕ್ರಿ ಒಳಗೆ ಇಟ್ಟು ಒಂದು ನನಗಿಂತಲೂ ಭಾರಿ ಮಾಡ್ತೇನೆ ನಾನು.
ನೀರೇ ಹಾಕಿದ ಸ್ಪರ್ಶರೆ ಆಗಿ ಬಂತು. ನೀವು ನೆರಳೆ ಮಾಡ್ಕೊತಾರ ಅವ್ನು ಓಕೆ ಅವನು ಯಾಕ್ರಿ ಅಲ್ಲಿ ಯಾಕೆ ಹೊಂಟ್ರೆ ಅಲ್ಲಿ ಒಂದೇನೋ ಕನ್ಯಾ ಅದ ಅಂತ ನಮಗೊಂದು ವರ ಬೇಕಾಗಿದೆ, ವರ ನಮ್ಮ ಮಗ ವರ ಇದ್ದ ಅದಕ್ಕೆ ಓ ಕನ್ಯಾ ಬೇಕಾಗಿದೆ, ನಮಗೊಂದು ವರ ಬೇಕಾಗಿದೆ. ಅದೇ ವರವೇ ಎಲ್ಲಕ್ಕೆ ಹೋಗಿ ಹೊಂಟೀನಿ. ಅದಕ್ಕೆ ನಮ್ಮ ಕನ್ಯಾ ಅದ ಮಾಡ್ಕೊಳ್ತೀವಿ, ಅವಶ್ಯ ಮಾಡ್ಕೊಂಡು ಅಂತ ಹೇಳಿದ್ರೆ ನಿಮ್ದು ವ್ಯವಹಾರ ನೋಡಿದ್ರೆ ನಮ್ದು ನಿಮ್ದು ಕೊಡು ಇಷ್ಟೇ ಸ್ವಲ್ಪ. ಇನ್ನೊಂದು ಸಲ ಅಕ್ರಿ ತಟ್ಟೆ ಹಾಕ್ಬೇಡ ನಮ್ಮನ್ನು ಹಿಂಗೆ ಇಬ್ರು ಛಾಯಾ ತಪೋ ಬ್ರಹ್ಮವಿದು ಇಬ್ರು ಈಗ ಲಿಕ್ಕಿ ಹೋಗಿದ್ದು ಅಲ್ಲಿ ಛಾಯಾಗ್ರಹ ಭಾರಿ ಆಗ್ಬೇಡ್ರಿ ಇಬ್ರು ಈಗ ಕೊಟ್ಟು ಹೇಳಿ ಸಾಮೂಹಿಕತೆ ಹಿಂಗೆ ಇದು ನಿಜವಾಗಿಯೂ ಭಕ್ರಿ ತಿನ್ನು ವ್ಯವಹಾರ ಆಯ್ತು. ವ್ಯವಹಾರದ ಏನು ಹೇಳಿದ್ರು ಭಕ್ರಿ ಇರಬೇಕಂತೆ ಬಾಯಾಕೋ ಖುಷಿ ಅದಲ್ಲ ವ್ಯವಹಾರ ಸತ್ಯ ವಸ್ತುವೇ ವ್ಯವಹಾರ ಆಗ್ತದ. ವ್ಯವಹಾರ ಸತ್ಯ ಅಂದ್ರೆ ಏನು ಸತ್ಯನೇ ಅಂತ ಅರ್ಥ ಅಲ್ರಿ. ಮುಂದೆ ಇರ್ತದ ಮುಂದೆ ಅನಿತ್ಯದ ಅದು ನಿತ್ಯ ಅಲ್ಲ, ಅನಿತ್ಯ ವಸ್ತು. ಅನಿತ್ಯ ಅಂತಲ್ಲ ತಪ್ಪೆ, ಅನಿತ್ಯ ಅಂತ ಅವಶ್ಯ. ಅಸ್ತಿತ್ವವಿಲ್ಲದೆ ಸುಳ್ಳು ಅಂತ ಯಾಕೆ ಹೇಳ್ತೀವಿ? ಅದರಿಂದ ಸತ್ವ ಧರ್ಮಾಣ ಅಭಾವ, ಶೂನ್ಯಕ್ಕೆ ಸತ್ವನೂ ಇಲ್ಲ ಸತ್ವನೂ ಇಲ್ಲ ಅಂತ ಇಬ್ರು ಹೋಗ್ತಾರೆ. ಬ್ರಹ್ಮಗೂ ಸತ್ವಿಲ್ಲ ಅಂತ ಅವ್ರು ಹೋಗ್ತಾರೆ. ನೈ ಸತ್ಪ್ರತಿಯೋಗಿ ಶೂನ್ಯತ್ವಂ ತೇನ ಚೇಷ್ಟತೆ. ಶೂನ್ಯ ಇದು ಸತ್ಪ್ರತಿಯೋಗಿ ಆಗಿಲ್ಲ, ಸತ್ಯಕ್ಕೆ ಪ್ರತಿಯೋಗಿ ಆಗಿಲ್ಲ. ಅಚ ದುಃಖ ವಿರೋಧಿತ್ವ ಅನ್ಯ ಆನಂದತೇಷ್ಟತೆ. ಅವರು ದುಃಖದಿಂದ ವಿರುದ್ಧವಾದದೇ ಆನಂದ. ಅವರಲ್ಲಿ ಆನಂದ ಪ್ರತ್ಯೇಕ ಇಲ್ಲೇ ಇಲ್ಲ, ಹೇಳಿವಲ್ಲ. ಆನಂದ ಅಂದ್ರೆ ಏನು? ದುಃಖ ಇಲ್ಲೇ ಇರೋದು. ಆನಂದ ಪ್ರತ್ಯೇಕ ಇಲ್ಲ ಏನಿದೆ? ಮೈ ದುಃಖ ವಿರೋಧಿತ್ವಾತ್ ಅನ್ಯ ಆನಂದಂ ನ ಇಷ್ಯತೆ. ಕಟ್ಟೆಯವರೇ, ದುಃಖದಿಂದ ಅನ್ಯವಾದ ಇನ್ನೊಂದು ಆನಂದ ದುಃಖ ವಿರೋಧ. ದುಃಖ ವಿರೋಧಿಯಿಂದ ಅನ್ಯವಾದ ಆನಂದ ಇನ್ನೊಂದು ಯಾವುದಿಲ್ಲ ಅವರಲ್ಲಿ. ಆನಂದ ದುಃಖ ವಿರೋಧಿ ಆದದ್ದೇ ಆನಂದ. ಮಾಯನ ಶೂನ್ಯ ಪಕ್ಷಿ ಜ್ಞಾನಂ ಜಾಡ್ಯ ವಿರೋಧಿ. ಜ್ಞಾನ ಅಂದ್ರೆ ಏನು ಅವರಲ್ಲಿ? ಅಜ್ಞಾನ ಇಲ್ಲದೆ ಇರು. ಜಾಡ್ಯ ಇಲ್ಲದೆ ಇರು. ಇಬ್ರು ಬರೋದೇ ಅಂತ ಅದ್ವೈತಿಗಳು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ನಿನ್ನ ಹೇಳಿದ. ಅಂತೂ ನೀವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರಿ. ಬ್ರಹ್ಮಗೆ ಸತ್ಯತ್ವ ಒಪ್ಕೊಂಡಂಗ ಅಂದ್ರೆ ಸತ್ಯ ಅಲ್ಲದೆ ಸುಳ್ಳಲ್ಲ ಅದು. ಸುಳ್ಳಿಲ್ಲದೆ ಇರೋದು ಸತ್ಯ. ಜ್ಞಾನ ಇಲ್ಲದೆ ಅದು ಅಜ್ಞಾನ ಅಲ್ಲ. ಆನಂದ ಅಲ್ಲದು. ದುಃಖ ಇಲ್ಲ ಅಂತ ಹೇಳೋದು. ಶೂನ್ಯಕ್ಕೂ ಹೀಗೆ ಹೇಳ್ತಾರೆ, ಬ್ರಹ್ಮಕ್ಕೆ ಇವ್ರು ಹೇಳ್ತಾರೆ. ಏನೋ ಮಾಯನ ಶೂನ್ಯ ಪಕ್ಷೇಪಿ ಜ್ಞಾನಂ ಜಾಡ್ಯ. ಮಾಯ ಮತ್ತು ಶೂನ್ಯ ಪಕ್ಷದಲ್ಲಿ ಜ್ಞಾನ ಅಂದ್ರೇನು? ಜಾಡ್ಯ ವಿರೋಧಿ, ಅಚೇತನ ವಿರೋಧಿ. ಸತ್ಪ್ರತಿಯೋಗಿತ್ವ ಅಂತ ಸತ್ಪ್ರತಿಯೋಗಿತ್ವ. ಸತ್ಪ್ರತಿಯೋಗಿತ್ವಂ ಶೂನ್ಯತ್ವಂ ತೇನ ಚೇಷ್ಟತೆ. ಹೌದು. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ಅದಕ್ಕೇನಂತ? ಸತ್ಯಕ್ಕೆ ಪ್ರತಿಯೋಗಿತ್ವ ಮಾಡ್ತಾರೆ. ಅಲ್ಲ, ಸತ್ಪ್ರತಿಯೋಗಿತ್ವ. ಸತ್ಯ ಅಂದ್ರೆ ಪ್ರತಿಯೋಗಿಯಿಂದ ವಿರೋಧ. ವಿರೋಧ. ಸತ್ಯಕ್ಕೆ ವಿರೋಧಿಯಾದದ್ದು ಸತ್ಯ ಅಂತ ಅನ್ನಂಗಿಲ್ಲ. ಅಸತ್ಯಕ್ಕೆ ವಿರುದ್ಧವಾದ ಸತ್ಯ ಅಂತ. ಸತ್ಯಕ್ಕೆ ವಿರುದ್ಧವಾದದ್ದು ಸತ್ಯ ಅಂತ ಹೋಗಿಲ್ಲ. ಪ್ರತಿಯೋಗಿಯಿಂದ ವಿರುದ್ಧ. ಸತ್ಪ್ರತಿಯೋಗಿತ್ವಂ ಶೂನ್ಯತ್ವಂ ತೇನ ನ ಇಷ್ಯತೆ. ಸದ್ವಿರೋಧಿತ್ವ. ಸದ್ವಿರೋಧಿತ್ವ ರೂಪವಾದ ಏನು? ಸತ್ಯ. ಸತ್ಯ ಅಂತ ಹೋಗಿ ನಾವು ಒಪ್ಕೋತೀವಿ. ಕಡಪಟಗಳು ಎರಡು ಸತ್ಯನೇ. ಕಡ ವಿರೋಧಿ ಪಟ, ಪಟ ವಿರೋಧಿ ಕಡ. ಬಂಗಾರ ಇಡ್ಲಿ ಚೂರ ಎರಡು ಸತ್ಯನೇ. ಆದ್ರೆ ಈ ಸತ್ಯಕ್ಕೆ ಅದು ವಿರುದ್ಧ, ಅದಕ್ಕೆ ಇದು ವಿರುದ್ಧ. ಹಂಗೆ ಒಪ್ಪೋಂಗ ನಾವು. ಸದ್ವಿರೋಧಿ ಅಂದ್ರೆ ಏನು?
ಸದ್ವಿರೋಧಿಯಾದ ಸತ್ವಕ್ಕೂ ಅಸದ್ವಿರೋಧಿ. ಸತ್ಯ ಅಂದ್ರೇನು? ಅಸತ್ಯ ಅಲ್ಲ, ಸತ್ಯ. ಸತ್ಯದ ಅಂತಾರ ಮತ. ಸತ್ಯದ ಅಂತ ಅಸತ್ಯ ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಹೇಳ್ತಾರೆ. ಹ್ಮ್. ನೀವು ಬ್ರಹ್ಮ ಕೇಳಿ ಅದಕ್ಕೆ ಅವ್ರು ಕೈ ಹಿಡಿದು ಕೇಳಬೇಕು ಅವ್ರಿಗೆ. ಸತ್ಯ ಅಂದ್ರೆ ಸತ್ವ ಎಂಬ ಧರ್ಮದ ಅದಿಲ್ಲ. ನೀವು ಮನುಷ್ಯತ್ವ ಇಲ್ಲ, ಹೊರ ಚೋಳಿದ ನೀವು ಪುರುಷತ್ವ ಇಲ್ಲ ಅಂದ್ರೆ ಪುರುಷ ಕರೆ ಕೈಯಾಕಾರ ಕಲೆ ಪುರುಷತ್ವ ಇಲ್ಲ ಅಂದ್ರೆ ಸತ್ವ ಇಲ್ಲದ ಸತ್ವ ಬ್ರಹ್ಮ ಹೇಳಿದ್ರು. ಜಗತ್ತಿನೊಳಗ ಶೂನ್ಯರು ಹಿಂಗೆ ಹೇಳ್ತಾರೆ, ಅವರು ಇವರು ಹಂಗೆ ಹೇಳ್ತಾರೆ. ಅದಕ್ಕೆ ಧರ್ಮ ಕೇತಿನ ಸಂತೆ ಅಂತೂ ಏನಾಯ್ತು? ತಯೋ ಶೂನ್ಯ ಮತ್ತು ಮಾಯಾವಾದಿಗಳಲ್ಲಿ ಕೋ ವಿಶೇಷ, ಏನು ಸ್ಪೆಷಾಲಿಟಿ ಅದ? ಯಾವ ಧರ್ಮವೂ ಇಲ್ಲ ಅವರಿಗೆ. ಧರ್ಮವಿಲ್ಲ, ಸತ್ವ ಎಂಬ ಧರ್ಮ ಇಲ್ಲ, ಜ್ಞಾನತ್ವ ಎಂಬ ಧರ್ಮವಿಲ್ಲ, ಆನಂದ ಧರ್ಮ ಇಲ್ಲ, ಶೂನ್ಯ ಬ್ರಹ್ಮ ಎರಡು ಬಂದು ಏನು. ಆದ್ದರಿಂದ ಏತಾದೃಶಾನ ಪಕ್ಷಾನ ಪೋಷಣಂ ಪ್ರಭುಣ, ಇಂಥ ಪಕ್ಷಗಳನ್ನು ಪ್ರಭುಗಳಾದ ವೇದವ್ಯಾಸರು ಮಾಡಿದರು. ಸ್ವಪಕ್ಷ ಸಾಧನೇನೈವ ನಾಭಾವ ಇತಿ ಸೋಪಿತ. ಅದೇ ಓಂ ನಾಭಾವ ಉಪಲಬ್ಧೆ. ಓಂ ಜಗತ್ತು ಅಭಾವ ರೂಪ ಅಲ್ಲ. ಅಯಂ ಘಟ ಅಂತ ನಮ್ಮ ಘಟ ಕಾಣಿಸ್ತದೆ, ನ ಅಭಾವ. ಜಗತ್ತು ಅಭಾವ ರೂಪ ಅಲ್ಲ. ಯಾಕ? ಉಪಲಬ್ಧೆ ಅಂತ ಸೂತ್ರೊಳಗೆ ವೇದವ್ಯಾಸರು ಈ ಶೂನ್ಯವಾದ ಖಂಡನ ಮಾಡಿದ್ದಾರೆ. ನಾಳೆ ಒಂದು ದಿವಸ ಪಾಠ